ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಮ್ ಏನಿದೆ ಸತತ 2 ವರ್ಷದಿಂದ ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದಾರೆ. ಅದು ರಿಸಲ್ಟ್ ಇವತ್ತು ಟ್ರೈಲರ್ ರೂಪದಲ್ಲಿ ನೋಡ್ತಾ ಇದ್ದೀವಿ ನಾವು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನನಗೆ ರಂಗಿತರಂಗ ಅವನೇಶಿ ಮರಣ ಆದಮೇಲೆ ಇದು 3ನೇ ಸಿನಿಮಾ ಸಕ್ಸಸ್ ಆಗಲೇಬೇಕು. ಅದಕ್ಕೆಲ್ಲ ನಮ್ಮ ಡೈರೆಕ್ಟರ್ ಅಭಿಷೇಕ್ ಮತ್ತು ಟೋಟಲ್ ದೀಕ್ಷಿತ್ ಬೃಂದ ಟೋಟಲ್ ಟೀಮ್. ವಿಶೇಷವಾಗಿ ಇವತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ ಲಾಂಚ್ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾನು ಶ್ರೀ ಮುರಳಿ ಅವ್ರನ್ನ 11 ವರ್ಷದಿಂದ ಮಾತಾಡಿಸಿದೆ. ರಂಗಿತರಂಗ ಟೈಮಲ್ಲಿ ಅವ್ರು ಪ್ರೀತಿಯಿಂದ ಆ ಟ್ರೈಲರ್ನ ಫಸ್ಟು ನೋಡಿ ಅದನ್ನು ಹಾರೈಸಿ ಆಶೀರ್ವಾದ ಮಾಡಿದರು. ಅದು ತುಂಬ ಒಳ್ಳೆಯದಾಯಿತು. ಅದೇ ಥರ ಇವತ್ತು ಫೋನಲ್ಲಿ 2 ಡೇಸ್ ಬ್ಯಾಕ್ ಬರಲೇಬೇಕು ಅಂತ ಕೇಳಿದೆ, ಬಂದಿದ್ದೀರಾ, ನಿಮಗೆ ಸ್ವಾಗತ. ಮತ್ತೊಂದು ಪ್ರೇಮ್ ಸರ್, ತಮಗೂ ಸ್ವಾಗತ. ತುಂಬ ಖುಷಿ ಆಗ್ತಾಯಿದೆ. ಮೇಘನಾ ಕಾಂಕರ್ ಮೇಡಮ್ ತುಂಬ ಥ್ಯಾಂಕ್ಸ್. ಮತ್ತು ತುಂಬ ಜನ ಸ್ನೇಹಿತರು, ಮಾಧ್ಯಮದವರು, ಯಾಕಂದರೆ ಮಾಧ್ಯಮದವ್ರದ್ದು ಸಪೋರ್ಟ್ ತುಂಬ ಇದೆ ನಮಗೆ. ನಾವು ರಂಗಿತರಂಗ ಮಾಡಿದಾಗ ನಾವು ಹೊಸಬ್ರಿದ್ದೋ, ಆ ಟೈಮಲ್ಲಿ ತುಂಬ ಭಯ ಆಯಿತು. ಬಾಹುಬಲಿ ಟೈಮಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡಿದೋ. ಆದರೆ ಮಾಧ್ಯಮದವರು ಇಲ್ಲ ಅಂದಿದ್ರೆ ಆ ಸಿನಿಮಾ ಇರ್ತಾ ಇರಲಿಲ್ಲ. ಮೊದಲಿನಿಂದ ಅವತ್ತಿಂದ ಇವತ್ತಿನವರೆಗೂ ಅವನೇಶಿ ಮರಣ ಆಗ್ಬೋದು, ರಿಷಬ್ದು ಒಂದು ಕಥಾ ಸಂಗಮ ಅಂತ ಮಾಡಿದ್ದೆ, ಅದಕ್ಕೂ ಅಷ್ಟೇ ಎಲ್ಲ ಸಿನಿಮಾಗೆ ತಮ್ಮ ಪ್ರೋತ್ಸಾಹ ಆಶೀರ್ವಾದ ಕೊಟ್ಟಿದ್ದೀರಾ. ಸಿನಿಮಾ ಗೆದ್ದಿದೆ. ಈ ಸಿನಿಮಾಗೂ ತಮ್ಮ ಆಶೀರ್ವಾದ ಪ್ರೋತ್ಸಾಹ ಇರಲಿ ಅಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಅಂದರೆ ಹಿಂಗೆ ಒಬ್ಬೊಬ್ಬರನ್ನೇ ಕರೆಸ್ತಾರೆ ಅಂತ ಗೊತ್ತಿರಲಿಲ್ಲ. ಅಂದರೆ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಸೊ ಅದೇ ರೀತಿ ಎಲ್ಲ ಟೀಮ್, ಒಳ್ಳೆ ಟೀಮ್ ಒಂದು ಫಾರ್ಮ್ ಆಗಿತ್ತು. ಸೊ ಚೆನ್ನಾಗಿ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ. ಸೊ ಒಂದ್ಸರಿ ಟ್ರೈಲರ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಮಾಧ್ಯಮದವ್ರಿಗೆ ಎಲ್ರಿಗೂ, ಇಲ್ಲಿ ಬಂದಿರೋ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ರಂಗಿತರಂಗನೇ ಬೇರೆ ಥರ ಇತ್ತು. ಪ್ರೊಡ್ಯೂಸರ್ ಆಯ್ಕೆ, ಅವನೇ ಶ್ರೀಮನ್ನಾರಾಯಣ, ಅದು ಇನ್ನೊಂದು ಥರ ಆಯಿತು ನಿಮ್ಮ ಆಯ್ಕೆ. ಇದ್ರ ಆಯ್ಕೆ ನೋಡಿದ್ರೆ ಇದು ಬೇರೆ ಥರ ಇದೆ. ಇಟ್ ಹ್ಯಾಸ್ ಅ ಹ್ಯೂಮರ್ ಡ್ರಾಮಾ. ಆಮೇಲೆ ಏನೋ ಒಂದು ಕೇಳಿದೆ ಕತೆ, ಒಂದು ಔಟ್ಲೈನು. ನಾನಂತೂ ಆ ಥರ ಕತೆನೇ ಕೇಳಿರಲಿಲ್ಲ. ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ವುಡ್ ಬಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ. ಬಿಕಾಸ್ ಈಗ ತಾನೇ ಹೀರೋ ನಮ್ಮ ದೀಕ್ಷಿತ್ ಅವ್ರ ಹತ್ರ ಮಾತಾಡ್ದೇನೋ ತಿಳ್ಕೊಂಡೆ, ಖುಷಿ ಆಯಿತು. ನನಗೆ ಯಾಕೆ ಹೇಳ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಇದನ್ನು ನಿಮಗೆ ಯಾರಿಗೂ ಹೇಳಲ್ಲ. ಬಿಕಾಸ್ ದಟ್ ಇಸ್ ದ ಮೇನ್ ಕ್ಯೂರಿಯಸ್ ಪಾಯಿಂಟ್. ಆ್ಯಂಡ್ ಐ ಆಮ್ ವೇಟಿಂಗ್. ಬಂದಾಗ ಜನಗಳಾಗಿರಲಿ, ಅಭಿಮಾನಿ ಪ್ರೇಕ್ಷಕರಾಗಿರಲಿ, ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನಗೂ ಬಹಳ ಇದೆ. ಆ್ಯಂಡ್ ಯಾವಾಗಲೂ ಒಂದು ಒಳ್ಳೆ ಸಿನಿಮಾಗೆ, ಒಂದು ಒಳ್ಳೆ ಟೀಮ್ಗೆ, ಒಂದೊಳ್ಳೆ ಚಿತ್ರತಂಡಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದ್ದೀರಾ, ಅಷ್ಟೇ ಅಚ್ಚುಕಟ್ಟಾಗೂ ಈ ಪಿಕ್ಚರ್ಗೂ ನೀವು ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಪಿಕ್ಚರಲ್ಲಿ ನಾನು ನೋಡಿದಂಥ ಎಲ್ಲ ಕಲಾವಿದರನ್ನು ತುಂಬ ಮುದ್ದಾಗೆ, ತುಂಬ ಕ್ಯೂಟಾಗೆ, ಇಟ್ಸ್ ನಾಟ್ ರಿಯಲಿ ಹೆವಿ, ಒಂಥರ ಆರಾಮಾಗಿ ಬಂದು ಜಾಲಾಗಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗೋ ಥರ ನನಗೆ ಅನ್ನಿಸ್ತು ಟ್ರೈಲರ್ನ ನೋಡಿದಾಗ. ಸೊ ಕ್ಯಾಮ್ರಾಮನ್ ಸರ್, ನಿಮ್ಮ ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಕ್ಯಾಚಿ ಆಗಿದೆ, ನಿರ್ಮಾಪಕರಿಗೂ ಒಳ್ಳೇದಾಗಲಿ, ಹೀರೋಯಿನ್ ನಿಮಗೂ ಒಳ್ಳೇದಾಗಲಿ. ಈ ಪಿಕ್ಚರು ಆಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂತ ಈ ಮೂಲಕ ನಾನು ಹರಿಸ್ತೀನಿ. ನಿಮಗೆಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ಕಡೆ ಹೋಗಬೇಕು, ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ, ದಯವಿಟ್ಟು ಏನು ತಿಳ್ಕೊಬೇಡಿ. So I would like to leave. Thank you so much. Good luck. Good luck to everybody. Thank you so much. Prem, lovely meeting you after a long time. And also Meghana. Well, uncle, always great to see you. ನಿಮ್ಮನ್ನು ಯಾವಾಗ ನೋಡಿದ್ರು ಖುಷಿ ಆಗುತ್ತೆ ನಮಗೆ. Thank you. Nothing will happen in this world. I wish you all the best. God bless you. Thank you so much. Thank you so much. Thank you so much, uncle. ಏನೋ ಹಂಚ್ಕೊಂಡೆ ರಿಯಾಲಿಟಿ ಆಫ್ ಲೈಫ್ ಬಗ್ಗೆ. ಅಂಕಲ್ ಬೈದ್ರು, ಹೆದರ್ಕೋಬೇಡ, ಜೀವನ ಹೆಂಗೆ ಹೋಗುತ್ತೋ ಹಂಗೆ ಹೋಗು, ಜಾಸ್ತಿ ಭಯ ಬೀಳ್ಬೇಡ ಅಂತ ಹೇಳಿದ್ರು. ಥ್ಯಾಂಕ್ ಯು. ಐ ಟೇಕ್ ಯುವರ್ ಅಡ್ವೈಸ್, ಅಂಕಲ್. ಅಭಿಷೇಕ್, ದ ಡೈರೆಕ್ಟರ್, ಪ್ಲೀಸ್ ಕಮ್. ಬಪ್ಪ, ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಫಸ್ಟ್ ಫಿಲ್ಮ್ ಇದು, ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು. ಎಲ್ಲ ಪಿಕ್ಚರ್ಗೂ ವಿಶ್ ಮಾಡಿದಂಗೆ ನಿಮಗೂ ವಿಶ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದೀರಾ. ದೀಕ್ಷಿತ್, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಪ್ರತಿಯೊಬ್ಬರ ಕೈಲೂ ಒಳ್ಳೆ ಕೆಲಸ ತೊಗೊಂಡಿದ್ದೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಯು ಎವ್ರಿಬಡಿ. ಗುಡ್ ಲಕ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಟ್ರೈಲರ್ ಕೊನೆಯಲ್ಲಿ ಒಂದು ಡೈಲಾಗ್ ಬರುತ್ತೆ,
ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಹೇಳೋಂಥದ್ದು, ಏನೋ ದೊಡ್ಡದಾಗಿ ನಡೀತಾ ಇದೆ ಅಂತ. ಸೊ ನಮ್ಮ ಪ್ರಕಾಶ್ ಅವರು ಕೈ ಇಡುವಂಥ ಎಲ್ಲ ಕೆಲಸಗಳು ಸಹ ತುಂಬ ದೊಡ್ಡದಾಗೇ ಇರುತ್ತೆ. ಅದು ನೋಡೋರ ಕಣ್ಣಿಗೆ ಸುಮ್ಮನೆ ಏನೋ ಸಣ್ಣದಾಗಿ ಸಿಂಪಲಾಗಿ ಮಾಡ್ತಾ ಇದ್ದಾರೆ ಇವರೇನೋ ಅಂದ್ಕೊಳ್ಬೋದು. ಬಟ್ ಅವರು ಯಾವುದೇ ಪ್ರಾಜೆಕ್ಟಿಗೆ ಕೈ ಇಡಲಿ ಬೈ ಹಾರ್ಟ್ಲಿ ಮಾಡ್ತಾರೆ, ತುಂಬ ಪ್ಯಾಷನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ. ಇಲ್ಲಿಗೆ ಬಂದಿರೋದಕ್ಕೆ ಮುಖ್ಯವಾದಂಥ ಕಾರಣ, ಇಲ್ಲಿ ಆ್ಯಕ್ಟ್ ಮಾಡಿರೋಂತಕ್ಕಂಥ ಎಲ್ಲರೂ ಆ್ಯಂಡ್ ಇಲ್ಲಿ ಸೇರಿರೋರು ಎಲ್ಲರೂ ಸಹ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಹಾಗಾಗಿ ಈ ಒಂದು ವೇದಿಕೆಗೆ ನಾನು ಅತಿಥಿಯಾಗಿ ಬಂದಿಲ್ಲ, ಸ್ನೇಹಿತನಾಗಿ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಸೊ ಫಸ್ಟು ನಮ್ಮ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದೆ. ಸರ್, ನೀವು ಮಾಡಿರೋಂಥ ಎಲ್ಲ ಸಿನಿಮಾಗಳು ತುಂಬ ಡಿಫ್ರೆಂಟಾಗಿ ಮಾಡ್ತೀರಾ, ಅದು ಜನರಿಗೆ ತುಂಬ ಹಾರ್ಟಿಗೆ ಟಚ್ ಆಗುವಂಥ ಸಿನಿಮಾಗಳು ಮಾಡ್ತೀರಾ. ಗೊತ್ತಿಲ್ಲ, ಆ ದೇವರು ನಿಮ್ಗೆ ಅದೊಂದು ಸಿಕ್ಸ್ತ್ ಸೆನ್ಸ್ ಅಂತ ಏನೋ ಒಂದು ಕೊಟ್ಟಿದ್ದಾನೆ. ನೀವು ಮಾಡಿರೋ ಅಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ. ಅಷ್ಟು ಸಿನಿಮಾಗಳಲ್ಲೂ ಡಿಫ್ರೆಂಟಾಗಿ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ್ಯಂಡ್ ಅದನ್ನು ಮಾಡೋದು ಧೈರ್ಯನೂ ಬೇಕು, ಯಾಕಂದರೆ ಎಲ್ಲನೂ ಎಕ್ಸ್ಪೆರಿಮೆಂಟಲ್ಲೇ ಮಾಡ್ತೀರಾ ನೀವು. ಕೆಲವರು ಏನಂದರೆ ಸಿದ್ಧ ಸೂತ್ರಗಳು, ಅಂದರೆ ಒಂದು ಫಾರ್ಮುಲೇಟೆಡ್ ಏನಿರ್ತದೆ, ಒಂದು ಸಾಂಗ್ ಇರಬೇಕು, ಇಷ್ಟು ಫೈಟ್ ಇರಬೇಕು, ಹೀರೋ ಹೀರೋಯಿನ್ ಡ್ಯೂಯೇಟ್ ಇರಬೇಕು, ಹಿಂಗೆ ಒಂದು ಕತೆ, ಒಂದು ತಮಾಷೆ ಸೀನ್ಗಳು 4 ಅಂತ ಹೋಗ್ತಾರೆ. ಬಟ್ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಪ್ರಯತ್ನ ಮಾಡ್ತೀರ. ಸೊ ಹಾಗಾಗಿ ಒಂದು ರಂಗಿತರಂಗ ಆಗುತ್ತೆ, ಒಂದು ಕಥಾ ಸಂಗಮ ಆಗುತ್ತೆ, ಒಂದು ಅವನೇ ಶ್ರೀಮನ್ನಾರಾಯಣ ಆಗುತ್ತೆ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಆಲ್ರೆಡಿ ಭಾಗ್ಯಲಕ್ಷ್ಮಿ ನಿಮ್ಮ ಬ್ಯಾಂಕಲ್ಲಿ ಇದ್ದಾಳೆ, ಇವು ಕರ್ಕೊಂಬರೋವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ಸಿನಿಮಾನು ತುಂಬ ದೊಡ್ಡ ಮಟ್ಟದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೇನೆ. ಆ್ಯಂಡ್ ನೆಕ್ಸ್ಟ್ ದೀಕ್ಷಿತ್ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನಮ್ಮ ಕನ್ನಡದ ಹುಡುಗ ಇವತ್ತು ಎಂಟೈರ್ ಭಾರತದಲ್ಲಿ ತುಂಬ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಾರೆ. ಅವರು ಅಭಿನಯಿಸಿರುವಂಥ ಎಲ್ಲ ಸಿನಿಮಾಗಳನ್ನೂ ಸಹ ನಾನು ನೋಡಿದ್ದೀನಿ. ಬ್ಲಿಂಕ್ ಅನ್ನೋ ಸಿನಿಮಾ ಅದ್ಭುತವಾದಂಥ ಒಂದು ಅಭಿನಯ ಮಾಡಿದ್ರು ಅದರಲ್ಲಿ. ಈಗ ರೀಸೆಂಟಾಗಿ ಗರ್ಲ್ ಫ್ರೆಂಡ್ ಜೊತೆನಲ್ಲಿ ಎಕ್ಸ್ಟ್ರಾಡಿನರಿ ಹಿಟ್ ಹೊಡಿತಾ ಇದ್ದೀರಾ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರ್ತಾ ಇದೆ, ಇದು ಸಹ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಹಿಟ್ ಆಗಲಿ ಅಂತ ಐ ವಿಶ್ ಯು ದೀಕ್ಷಿತ್. ಎಲ್ಲ ಒಳ್ಳೇದಾಗಲಿ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಯು ಆರ್ ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಇನ್ ಅವರ್ ಇಂಡಸ್ಟ್ರಿ. ಮತ್ತಷ್ಟು ನಿಮ್ಮ ಕೆರಿಯರು ಅಷ್ಟೇ ಚೆನ್ನಾಗಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಮೈ ಏಂಜಲ್ ಬೃಂದಾ ಆಚಾರ್ಯ. ಅವರ ಕೆರಿಯರನ್ನು ನನ್ನ ಸಿನಿಮಾ ಪ್ರೇಮಂ ಪೂಜ್ಯಂ ಮೂಲಕ ಅವರು ಸ್ಟಾರ್ಟ್ ಮಾಡಿದ್ರು. ಆ ಸಿನಿಮಾದಲ್ಲಿ ನಾನು ಅವರು ಹೆಸರು ಏಂಜಲ್, ಸೊ ಹಾಗಾಗಿ ನಾನು ಅವರು ಹೆಸರು ಬೃಂದಾ ಆಚಾರ್ಯ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಏಂಜಲ್ 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 ಅಂತಲೇ ಕರಿತಾ ಇರ್ತೀನಿ. ಯು ಲುಕಿಂಗ್ ವೆರಿ ಸ್ಟನ್ನಿಂಗ್, ವೆರಿ ಸಿಂಪ್ಲಿ ಸೂಪರ್ ಎಕ್ಸ್ಟ್ರಾಡಿನರಿ. ಶಿ ಈಸ್ ಅ ಫ್ಯಾಂಟಾಬ್ಯುಲಸ್ ಆ್ಯಕ್ಟ್ರೆಸ್. ನಮ್ಮ ಇಂಡಸ್ಟ್ರಿಗೆ ತುಂಬ ಅದ್ಭುತವಾಗಿ ಅಭಿನಯಿಸ್ತಾರೆ. ಒಂದು ಖುಷಿ ಏನಂದರೆ, ಒಂದು ಸರಿ ಅನಂತ್ನಾಗ್ ಸರ್ನ ನಾನು ಮೀಟ್ ಮಾಡೋದಕ್ಕೆ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ, ನಂದು ಯಾವುದೋ ಒಂದು ಸಿನಿಮಾ 2 ಸಿನಿಮಾ ಒಂದೇ ವಾರ ಒಂದೇ ದಿನ ರಿಲೀಸ್ ಆಗ್ತಾಯಿತ್ತು. ಸೊ ಐ ವಾಸ್ ನರ್ವಸ್, ತುಂಬ ಏನೋ ಭಯ ಆಗ್ತಾಯಿದೆ ಸರ್ ನನಗೆ ಅಂತ ಅವ್ರು ಹೇಳಿದ್ರು. ಯಾಕ್ರಿ ಭಯ ಪಡ್ತೀರಾ, ನಾನು ಲಕ್ಷ್ಮಿ ಅಭಿನಯ ಮಾಡಿದ ಸಿನಿಮಾ ಒಂದೇ ದಿನದಲ್ಲಿ 2 ಸಿನಿಮಾ ರಿಲೀಸ್ ಆಯಿತು, 2 ಸಿನಿಮಾನೂ ಸಿಲ್ವರ್ ಜೂಬ್ಲಿ, ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ. ಇವತ್ತು ನಮ್ಮ ಏಂಜಲ್ ಸಿನಿಮಾ 21ನೇ ತಾರೀಕು ಇನ್ನೊಂದು ಮಾರುತನೂ ರಿಲೀಸ್ ಆಗ್ತಾ ಇದೆ ಅಲ್ವಾ. ಸೊ ಭಾಗ್ಯಲಕ್ಷ್ಮಿ ಮತ್ತು ಮಾರುತ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಐ ವಿಶ್. ಸೊ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಮತ್ತು ಎಲ್ಲನೂ ಸಾಂಡ್ ವೇಲು ಸರ್ ಬಗ್ಗೆ ಸ್ಪೆಷಲಾಗಿ ಹೇಳ್ಬೇಕು. ಯಾಕಂದರೆ ಅವರು ಸಹ ತಗೊಳ್ಳುವಂಥ ಒಂದು ಆಡಿಯೋ ಆಲ್ಬಮ್ ಏನಿದೆ, ಅವರು ಕಮರ್ಷಿಯಲಿ ಥಿಂಕ್ ಮಾಡಲ್ಲ, ಬೈ ಹಾರ್ಟ್ಲಿ ಥಿಂಕ್ ಮಾಡುವಂಥ ವೇಲು ಸರ್. ಅವ್ರಿಗೇನು ಇಷ್ಟ ಆಗುತ್ತೆ, ಅವರು ಬೆಲೆ ಯಾವತ್ತೂ ಕೋಟ್ ಮಾಡೋದಕ್ಕೆ ಹೋಗಲ್ಲ. ಅವ್ರಿಗೇನೋ ಒಂದು ಇಷ್ಟ ಆಯಿತು ಅಂದರೆ ಅದನ್ನು ಏನು ಯೋಚನೆ ಮಾಡಿದ್ರೆ ತೊಗೊಂಡು ಒಳ್ಳೇದಾಗಲಿ ಅಂತ ಬಯಸುವಂಥ ವ್ಯಕ್ತಿ. ಈಗ ತಾನೇ ನಾವು ಅವರು ಮಾತಾಡ್ತಾ ಇದ್ವಿ, ಸರ್ ಇಬ್ಬರು ಇಷ್ಟೊಂದು ಫಿಟ್ ಆಗಿದೆಯಲ್ಲ ಏನು ಕಾರಣ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ಸರ್ ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಮೈಯೂ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಅವ್ರನ್ನ ವರ್ಷಾನುಗಟ್ಲೆಯಿಂದ ನೋಡ್ತಾ ಇದ್ದೀವಿ. ವೆರಿ ಫಿಟ್ ಆ್ಯಂಡ್ ಫೈನ್, ಹೆಂಗಿದ್ದಾರೆ ಹಂಗೆ ಇದ್ದಾರೆ. ನಾಟ್ ಓನ್ಲಿ ಫಿಸಿಕಲಿ, ಈವನ್ ಮೆಂಟಲಿ ಆ್ಯಂಡ್ ಹಾರ್ಟ್ಲಿ ಯು ಆರ್ ಫ್ಯಾಂಟಾಸ್ಟಿಕ್ ಸರ್. ಯು ಆರ್ ಇನ್ಸ್ಪೈರಿಂಗ್ ಸೋ ಮೆನಿ ಪೀಪಲ್ಸ್. ಸೊ ನೀವು ಈ ಒಂದು ಆಡಿಯೋನ ತಗೊಳ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ ಸರ್. ಹಾಗೆಯೇ ಮೇಡಮ್ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನೀವು ಅಭಿನಯಿಸುವಂಥ ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ, ತುಂಬ ಒಳ್ಳೆಯದಾಗಲಿ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ, ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ. ಆ್ಯಂಡ್ ಅಭಿಷೇಕ್ ಡೈರೆಕ್ಷನ್ ಮಾಡಿರೋಂಥ ಸಿನಿಮಾ ನಿಮಗೂ ಒಳ್ಳೆಯದಾಗಲಿ, ಉತ್ತಮವಾದ ಭವಿಷ್ಯ ನಿಮಗೆ ಸಿಗಲಿ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಅಭಿಷೇಕ್ ಕಾಸರಗೋಡು, ನಿಮಗೂ ಸಹ ಒಳ್ಳೆಯದಾಗಲಿ.
ತುಂಬ ಚೆನ್ನಾಗೇನೋ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ವಿಜುವಲ್ಸು. ನಾನಂತೂ ಪೂರ್ತಿ ಸಿನಿಮಾ ನೋಡಿ ಪರ್ಸನಲಾಗಿ ನಾನು ನಿಮ್ಮನ್ನ ಮೀಟ್ ಮಾಡಿ ಮಾತಾಡ್ತೀನಿ. ಸೊ ಹೀಗಾಗಿ ಎಂಟೈರ್ ತಂಡ ತುಂಬ ಚೆನ್ನಾಗಿ ತುಂಬ ಪ್ರೀತಿಯಿಂದ ವರ್ಕ್ ಮಾಡಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆಗಲಿ. ಮತ್ತು ಪ್ರಕಾಶ್ ಸರ್ 50 ಡೇಸ್ಗೆ 100 ಡೇಸ್ಗೆ ಶೀಲ್ಡ್ ತೊಗೊಳ್ಬೇಕಾದ್ರೆ ಎಲ್ಲನೂ ನಾವು ಮೀಟ್ ಮಾಡೋಣ. ಸೊ ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಮೇಗಿ, ನನ್ನ ರಾಧೆ ಬಂದಿದ್ದಾಳೆ ಮೇಘನ. ನಾವಿಬ್ಬರು ಅಭಿನಯಿಸಿದಂಥ ಸಿನಿಮಾ ಚಾರ್ಮಿನಾರ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇವತ್ತು ನೀವು ಬಂದಿದ್ದೀರಾ, ಸೊ ನೀವು ವಿಶ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮೇಡಮ್ ಅವರು ಆ್ಯಂಕರಿಂಗ್ ಮಾಡೋವಂಥ ಎಲ್ಲ ಸಿನಿಮಾಗಳು ಸಹ ಸೂಪರ್ ಹಿಟ್ ಆಗುತ್ತೆ. ಐ ವಿಶ್ ಈ ಸಿನಿಮಾಗೂ ಸಹ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ, ಸೂಪರ್ ಡೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ಲವ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಸಾಹೇಬ್ರಿಗೂ ನಮಸ್ಕಾರ. ಭೀಮಸೇನ್ ಜೋಶಿ ಅವ್ರ ನಾಟಕ ನಾಮಕ ಬರ್ತಾ ಇದೆ ಸರ್. ಪ್ರಕಾಶ್ ಸರ್ ನಿಮ್ಮ ನೋಡ್ತಾ ಇದ್ದಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ರಂಗೀತರಂಗ ಮಾಡಿದ್ರಿ, ಅದ್ರಲ್ಲಿ ಎಷ್ಟು ದುಡ್ಡು ಬಂತು ಗೊತ್ತಿಲ್ಲ, ಯಶಸ್ಸಂತೂ ಅದ್ಭುತವಾಗಿ ಬಂತು. ಮತ್ತು ಮಾಡಿದ ಪಿಕ್ಚರೆಲ್ಲ ಹಿಟ್ಟಾಗಿದೆ. ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಈ ಸಿನಿಮಾಗೆ ಎಷ್ಟು ಹಣ ನೀವು ಹಾಕಿದ್ದೀರ ನನಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ನೀವೇನು ಹಾಕಿದ್ದೀರೋ ಸ್ವಿಸ್ ಬ್ಯಾಂಕ್ ತನಕ ಹೋಗಲ್ಲ, ಕರ್ನಾಟಕ ಬ್ಯಾಂಕ್ ಅಂತೂ ಗ್ಯಾರಂಟಿ ನೀವು ತುಂಬ್ತೀರಾ ಅಂತ ಹೇಳ್ತೀನಿ. ಹಸನ್ಮುಖಿ ಪ್ರಕಾಶ್ ಅವರು ಯಾವಾಗಲೂ ನಗ್ತಾ ಇರ್ತಾರೆ. ಅವರು ದುಗುಡ ಅನ್ನೋದೇ ಇಲ್ಲ ಅನ್ಕೋತೀನಿ. ನೀವು ಹಿಂಗೆ ಇರಿ ಸರ್. ನೀವು ಒಳ್ಳೆ ನಿರ್ಮಾಪಕರು, ಒಳ್ಳೆ ಮನಸ್ಸಿದೆ, ವಿನಯ, ಪ್ರೀತಿ, ಸೌಜನ್ಯ ಎಲ್ಲ ಇರುವಂಥ ನಿರ್ಮಾಪಕರು. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು. ಅಫ್ಕೋರ್ಸ್ ದೀಕ್ಷಿತ್ ಅವರು ಎಲ್ಲೋದ್ರು? ದೀಕ್ಷಿತ್ ಶೆಟ್ಟಿ ಈಸ್ ಆ್ಯಪರಿಂಗ್ ಸ್ಟಾರ್. ತೆಲುಗುನಲ್ಲಿ ಮೊನ್ನೆ ರಿಲೀಸ್ ಆಗಿದ್ದಂಥ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಕನ್ನಡದಲ್ಲಿ ನೆಕ್ಸ್ಟ್ ವೀಕು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಏನು ಬರ್ತಾ ಇದೆಯೋ ಅದು ಸೂಪರ್ ಹಿಟ್ ಆಗುತ್ತೆ. ಜುಡಾಸ್ ಅಂಡಿ ಅಷ್ಟೇ ವಂಡರ್ಫುಲ್ ಮ್ಯೂಸಿಕ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಇಬ್ಬರು ಅಭಿಷೇಕ್ ಹೇಳಿದ್ದಾರೆ. ಅಭಿಷೇಕ್ A1 A2 ಅಂದರೆ ಬೇರೆ ಅರ್ಥ ಬರುತ್ತೆ. ಆ A1 A2 ಅಲ್ಲ, ಅಭಿಷೇಕ್ 1 ಅಭಿಷೇಕ್ 2 ಇಲ್ಲ ಸರ್. ಸೊ A1 ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ರಿ ಸ್ಕ್ರಿಪ್ಟು. ಯು ಡನ್ ಎ ವಂಡರ್ಫುಲ್ ಥಿಂಗ್. ಟ್ರೈಲರು ಭಾಳ ಚೆನ್ನಾಗಿದೆ. ಅಭಿಷೇಕ್ 2 ಯು ಡನ್ ಎ ವಂಡರ್ಫುಲ್ ಜಾಬ್. ತಂದೆಯವ್ರ ಥರ ಸ್ವಲ್ಪ ಧೈರ್ಯವಾಗಿ ಮಾತಾಡಿ, ಏನಾಗಲ್ಲ. ಅದು ಇಂಡಸ್ಟ್ರಿನ ಭಯ ಪಡಿಸಿದವರು ಗಣೇಶ್ ಕಾಸರಗೋಡು ಸಾಹೇಬರು. ಇಂಡಸ್ಟ್ರಿನ ಭಯ ಪಡಿಸಿದವರು ಸುಬ್ರಹ್ಮಣ್ಯ ಸಾಹೇಬ್ರು ಗೊತ್ತು. ಅವರಿಬ್ಬರು ಬಂದು ಕೂತ್ಕೊತಾರೆ ಅಂದರೆ ಏನೋ ಒಂದು ಅದ್ಭುತವಾದ ಪ್ರಶ್ನೆ ಆಗ್ತಾರೆ ಅಂತ. ಇವಾಗಲ್ಲ, ಹಿರಿಯ ಪತ್ರಕರ್ತರು. ಸೊ ಹಾಗಾಗಿ ಸ್ವಲ್ಪ ಧೈರ್ಯ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಇಂಡಸ್ಟ್ರಿ ನಿಮ್ಮನ್ನು ತಿನ್ನಲ್ಲ. ನೀವು ಸಾಫ್ಟಾಗಿದ್ರೆ ನಿಮ್ಮನ್ನು ತಿನ್ಬಿಡ್ತಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಇಡೀ ಟೀಮ್ಗೆ ನಿಮಗೆ ಬರೋಕ್ಕೆ ಮುಂಚೆ ನಿಮಗೆ ಇದು ಬಂತಲ್ಲ ಫೋನಲ್ಲಿ, ಏನು ಬಂತು ಸರ್? ಲಕ್ಷ್ಮಿ ಬಂತು. ಲಹರಿಯಿಂದ ಫಸ್ಟ್ ಅಮೌಂಟ್ ಬಂದಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅಮ್ಮ, ಯು ಆಲ್ಸೋ ಡನ್ ಎ ವಂಡರ್ಫುಲ್ ಜಾಬ್. ದೇವ್ರು ಒಳ್ಳೇದು ಮಾಡಲಿ ತಮಗೆ, ಇಡೀ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಬಿಹಾರಲ್ಲಿ ಒಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಗಿದೆ. ಸೊ ಇಲ್ಲೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬರಲಿ. ಏನು ಹೇಳಿದೆ ಸರ್? ಏನು? ಹೌದಾ? ಸರಿ ಸರ್. ಓ ಮೋಕ್ಷೇಂದ್ರ ಸಾಹೇಬ್ರೆ, ನೀವು ಹಣ ಬೇಡ, ನೀವು ನಗು ಸಾಕ್ಬಿಡಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಾನು ಬಂದ ತಕ್ಷಣ ಕೇಳಿದೆ, ಏನು ಯಾವ ಪರ್ಫ್ಯೂಮ್ ಹಾಕೊಂಡು ಬಂದಿದ್ದೀರಾ? 4 ಪರ್ಫ್ಯೂಮ್, ಅದು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಅಂತ ಹೇಳಿದ್ರು. ಯು ಲುಕ್ ಲವ್ಲಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ನೋಡಿ, ಇಲ್ಲಿ ಲಕ್ಷ್ಮಿ ಥರ ಕಾಣೋರು ಸ್ಟೇಜ್ ಮೇಲೆ ನಿಂತಿದ್ದಾರೆ. ಒಂದು ಒಳ್ಳೆ ವಿಶಸ್ ಥರ ವೇಲು ಸರು ಸ್ಟೇಜ್ ಮೇಲೆ ಬಂದುಬಿಟ್ಟು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಸಾಂಗ್ ಹಾಡಿದ್ರು. ದುಡ್ಡು ಕೂಡ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರು. ಸೊ ವೆರಿ ವೆರಿ ಗುಡ್ ಓಮೆನ್ ಅಂತ ಹೇಳಬಹುದು. ಕಂಗ್ರ್ಯಾಚುಲೇಷನ್ಸ್ ಅಭಿ. ಟ್ರೇಲರ್ ಅಂತೂ ನಂಗೆ ತುಂಬ ಇಷ್ಟ ಆಗಿದೆ. ನಾನು ಅಭಿಷೇಕ್ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು. ನನಗೆ ಅವ್ರು ಫಸ್ಟ್ ಪರಿಚಯ ಆಗಿದ್ದು ಸಿಂಪಲಾಗಿ ಒಂದು ಲವ್ ಸ್ಟೋರಿ ಟೈಮಲ್ಲಿ, ಇನ್ನೊಂದು ಲವ್ ಸ್ಟೋರಿ. ಬಟ್ ನಾನು ಸಿಂಪಲಾಗಿ ಒಂದು ಲವ್ ಸ್ಟೋರಿ ಮಾಡಬೇಕಾಗಿತ್ತು. ಬಟ್ ಚಾರ್ಮಿನಾರ್ ಸಿನಿಮಾಲ್ಲಿ ಬ್ಯುಸಿ ಆಗಿದೆ, ಸೊ ಆ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಸೊ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿ ಮಾಡಿದೆ. ಆಗ ಅವ್ರ ಪರಿಚಯ ಆಯಿತು. ತುಂಬ ಐ ಗಾಟ್ ಟು ನೋ ಹಿಮ್. ನಾವು ಅಲ್ಲೂ ಕೂಡ ಶೂಟಿಂಗ್ ಮಾಡಬೇಕಾದ್ರೆ ಶಾರ್ಟ್ಸಲ್ಲಿ ಅವರ ಕ್ರಿಯೇಟಿವಿಟಿ ಆಗಿರಲಿ, ಇಂಪ್ರೊವೈಸೇಷನ್ ಆಗಿರಲಿ, ಒಂದು ಕ್ರಿಯೇಟಿವ್ ಹೊಸ ಹೊಸ ಐಡಿಯಾಸ್ ಇರೋದು ಅವ್ರ ಹತ್ರ ಇಂದ. ಸೊ ತುಂಬ ಖುಷಿ ಪಡೋರು ನಾವೆಲ್ಲರೂ. ಆ್ಯಂಡ್ ನಮ್ಮ ಇಡೀ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿ ಟೀಮಲ್ಲಿ, ಡೈರೆಕ್ಷನ್ ಟೀಮಲ್ಲಿ ಅವರೇ ಚಿಕ್ಕವರು. ಹಿ ವಾಸ್ ದ ಯಂಗೆಸ್ಟ್. ಸೊ ಇವಾಗ ನನಗೇನು ಅನಿಸ್ತಾ ಇದೆ ಅಂದರೆ, ಆ ಚಿಕ್ಕ ಹುಡುಗ ದೊಡ್ಡವನಾಗಿದ್ದಾನೆ, ಸಿನಿಮಾ ಮಾಡ್ತಾ ಇದ್ದಾನೆ, ಡೈರೆಕ್ಟರ್ ಆಗಿದ್ದಾನೆ ಅಂತ ನನಗೆ ತುಂಬ ಹೆಮ್ಮೆಯ ವಿಷಯ ಅಂತ ನಾನು ಹೇಳಬಹುದು. ಕಂಗ್ರ್ಯಾಚುಲೇಷನ್ಸ್ ಅಬ್ಬಿ, ಐ ಆಮ್ ಸೋ ಪ್ರೌಡ್ ಆಫ್ ಯು.
ಆ್ಯಂಡ್ ಅವರು ಇದಕ್ಕೂ ಮುಂಚೆ ತುಂಬ ಕೆಲಸ ಮಾಡಿದ್ದಾರೆ ಸಿಂಪಲ್ ಸುನಿ ಸರ್ ಜೊತೆ, ಆಮೇಲೆ VFX ಆ್ಯಂಡ್ ಆಲ್ ಅಲ್ವಾ. ಈಸ್ ದರ್ ಅ ಲಾಡ್ ಆಫ್ ವರ್ಕ್, ಬ್ರಿಲಿಯಂಟ್ ಮೈಂಡ್ ಆ್ಯಕ್ಚುಲಿ, ತುಂಬ ಕ್ರಿಯೇಟಿವ್ ಅವರು. ಆ್ಯಂಡ್ ಟ್ರೇಲರ್ ನೋಡಿದಾಗಲೂ ಕೂಡ ಐ ಕ್ಯಾನ್ ಸಿ ದಟ್ ಕ್ರಿಯೇಟಿವ್ ಎನರ್ಜಿ. ಮನಿ ಹೈಸ್ಟು ಈ ಥರದೆಲ್ಲ ಶೋಸ್ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಆ್ಯಂಡ್ ವೆನ್ ಐ ಸಾ ದಿಸ್, ಅಫ್ಕೋರ್ಸ್ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ದಿಸ್ ಹ್ಯಾಸ್ ಕಮ್ ಔಟ್ ಸೋ ವೆಲ್. ಅಭಿಷೇಕ್ ಫೋಟೋಗ್ರಫಿ ಈಸ್ ಅಮೇಝಿಂಗ್, ಮ್ಯೂಸಿಕ್ ಜುಡಾ ಅಫ್ಕೋರ್ಸ್. ಎಲ್ಲರೂ ಯು ಕ್ಯಾನ್ ಸಿ ಆ್ಯಕ್ಚುಲಿ ಏನೋ ಒಂದು ಕಥೆ ಇದೆ, ಸಮಥಿಂಗ್ ಇಸ್ ಡಿಫ್ರೆಂಟ್ ಅಬೌಟ್ ದಿಸ್ ಮೂವಿ ಅಂತ ನನಗೆ ಅನಿಸ್ತಾ ಇತ್ತು. ಮುರಳಿ ಅವ್ರು ಹೇಳ್ದಂಗೆ ಏನೋ ಒಂದು ಮಜಾ ಇದೆ, ಬಂದುಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದುಬಿಟ್ಟು ಯು ಕ್ಯಾನ್ ಎಂಜಾಯ್ ಆ್ಯಂಡ್ ಗೋ ಬ್ಯಾಕ್, ಆ ಥರದ ಸಿನಿಮಾ ಅಂತ ನನಗೆ ಅನಿಸ್ತು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ದೀಕ್ಷಿತ್, ಐ ಹ್ಯಾವ್ ಟು ಟಾಕ್ ಅಬೌಟ್ ಯು. ನಾನು ನಿಮ್ಮ ದಿಯಾ ಸಿನಿಮಾ ನೋಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಯು ಹ್ಯಾವ್ ಅಮೇಝಿಂಗ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ. ಐ ಲವ್ ದಿಯಾ. ಆ್ಯಂಡ್ ಲಾಸ್ಟ್ ಟೈಮ್ ನಿಮ್ಮನ್ನ ಇಲ್ಲಿ ಇದೆ ಶೆರಟನಲ್ಲಿ ಮೀಟ್ ಮಾಡಿದಾಗ ಐ ಥಿಂಕ್ ಐ ವಾಚ್ ದಸರಾ ಆ್ಯಂಡ್ ಐ ಲವ್ ದ್ಯಾಟ್ ಮೂವಿ. ಐ ಡೋಂಟ್ ನೋ, ನಾನು ಸ್ಕ್ರೀನ್ ಮೇಲೆ ನೀವು ನಾನಿ ಬಂದಾಗ ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ, ನಿಜ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಅಮೇಝಿಂಗ್ ಫೇಸ್, ಗ್ರೇಟ್ ಎನರ್ಜಿ, ಐ ಲವ್ ದ್ಯಾಟ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಗರ್ಲ್ ಫ್ರೆಂಡ್. ಆ್ಯಂಡ್ ಇದು ಕೂಡ ಹಾಗೇನೆ ಲಕ್ಕಿ ಸ್ಟ್ರೀಕು ಸೂಪರ್ ಹಿಟ್ ಆಗಲಿ. ಆ್ಯಂಡ್ ಬೃಂದಾ, ಆಲ್ ದ ಬೆಸ್ಟ್ ಟು ಯು. ಯು ಲುಕ್ ಲವ್ಲಿ. ಆ್ಯಂಡ್ ಐ ನೋ ದಟ್ ಅಭಿ ಹೀರೋಯಿನ್ನ ತುಂಬ ಚೆನ್ನಾಗಿ ಹಿ ಶೋಸ್ ಯು ವೆರಿ ವೆಲ್. ಆ್ಯಂಡ್ ಬರ್ದಿರೋದು ತುಂಬ ನೋ he did. I know him ಅಲ್ಲ, I worked with him in Simple ಆಗಿ ಇನ್ನೊಂದು ಲವ್ ಸ್ಟೋರಿ. ಸೊ ಯಾವಾಗಲೂ he favors the heroine. So I know it and wish you the best. ತುಂಬ ಒಳ್ಳೆಯದಾಗಲಿ. May you become one of the biggest heroines of Kannada industry and India. And ಉಷಾ ಮ್ಯಾಮ್, ಉಷಾ ಭಂಡಾರಿ ಮ್ಯಾಮ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಶಿ ಈಸ್ ಮೈ ಗುರು ಆ್ಯಕ್ಚುಲಿ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಆ್ಯಕ್ಟಿಂಗ್ ಕಲಿಬೇಕಾದ್ರೆ ಶಿ ಯೂಸ್ ಟು ಟೀಚ್ ಇನ್ ಅನ್ ಆ್ಯಕ್ಟಿಂಗ್ ಸ್ಕೂಲ್ ಆ್ಯಂಡ್ ಐ ಹ್ಯಾವ್ ಲರ್ನ್ ಸೋ ಮಚ್ ಫ್ರಮ್ ಹರ್. ಆ್ಯಂಡ್ ಇವತ್ತಿಗೂ ಅವ್ರು ನೋಡಿದ್ರೆ ಭಯ ಆಗುತ್ತೆ ನನಗೆ. ಐ ಹ್ಯಾವ್ ನೆವರ್ ಗಾಟ್ ಅ ಚಾನ್ಸ್ ಟು ವರ್ಕ್ ವಿತ್ ಯು, ಅದನ್ನೂ ಆಗಲಿ ಅಂತ ಕೇಳ್ಕೊಳ್ತೀನಿ. ಬಟ್ ಮ್ಯಾಮ್, ನಮ್ಮೆಲ್ಲ ಒಂದಿನ ಆ್ಯಂಡ್ ಚಿಕ್ಕ ದ್ಯಾಟ್ ವಾಸ್ ಸ್ಮಾಲ್ ಯಾ. ಬಟ್ ಎನಿವೇಸ್, ಟುಡೇ ಇಸ್ ಅಬೌಟ್ ಅಭಿ. ನನ್ನ ಬೆಸ್ಟ್ ವಿಶಸ್ಸು. ನಾನು ಆ್ಯಕ್ಚುಲಿ ಜಾಸ್ತಿ ಫಂಕ್ಷನ್ಗೆ ಬರಲ್ಲ, ಬಟ್ ಇವತ್ತು ನನಗೆ ಮನಸ್ಸಿರಲಿಲ್ಲ ಮನೆ ಆಚೆ ಬರೋಕ್ಕೆ. ಬಟ್ ಅಭಿ ಇಸ್ ಸೋ ಸ್ಪೆಷಲ್ ಟು ಮೀ. ಅಭಿ ಮೇಲೆ ನಂಗೆ ತುಂಬ ಪ್ರೀತಿ. ಅವ್ರು ಏನೇ ಕೆಲಸ ಮಾಡಿದ್ರು ಸೂಪರ್ ಹಿಟ್ ಆಗಲಿ, ದೊಡ್ಡದಾಗಲಿ, ಐ ವಾಂಟ್ ಹಿಮ್ ಟು ಗ್ರೋ ಟು ನೆಕ್ಸ್ಟ್ ಲೆವೆಲ್. ಸೊ ಆಲ್ ಮೈ ಬೆಸ್ಟ್ ವಿಶಸ್ ಟು ಹಿಮ್ ಆ್ಯಂಡ್ ಹಿಸ್ ಎಂಟೈರ್ ಟೀಮ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಭಾಳ ಮನಸ್ಸಿಗೆ ಹತ್ತಿರವಾದ ಸಿನಿಮಾ. ಒಂದನೇದಾಗಿ ಅಭಿ ನನ್ನ ಆ್ಯಕ್ಟಿಂಗ್ ಶಿಷ್ಯ. ಆ್ಯಕ್ಟಿಂಗ್ ಮಾಡಲಿಲ್ಲ, ಡೈರೆಕ್ಷನ್ ಮಾಡಿದರು. ಅದು ಸಿನಿಮಾ ಮಾಡ್ತೀನಿ ಅನ್ನೋ ಬಹುಶಃ ಒಂದು ಮನಸ್ಥಿತಿಯಲ್ಲಿ ಆ್ಯಕ್ಟರ್ಸ್ನ ಹೇಗೆ ಕಂಟ್ರೋಲ್ ಮಾಡೋದನ್ನೋ ಕಾರಣಕ್ಕೆ ಕಲಿಯೋಕ್ಕೆ ಬಂದಿದ್ದರು ಅನಿಸುತ್ತೆ. ಓಕೆ. ಆ್ಯಂಡ್ ಬಹಳ ಸಜ್ಜನ, ಸೌಮ್ಯ. ಡೈರೆಕ್ಟ್ರ್ ಅಂದಾಗ ಒಂದು ರೀತಿಯ ಪವರ್ ಬೇಕು, ಅದು ಇಲ್ಲದೆ ಬಹಳ ಆರಾಮಾಗಿ, ಸೌಂಡೇ ಕೇಳಿಸ್ತಿರ್ಲಿಲ್ಲ. ಎಲ್ಲಾದರೂ ಅಭಿಷೇಕ್ ಕ್ಯಾಮ್ರಾಮನ್ ನಮ್ಮದು ಅವ್ರದ್ದಾದರೂ ಸೌಂಡ್ ಕೇಳಿಸ್ತಿತ್ತು, ಆದರೆ ನಮ್ಮ ಅಭಿದು ಧ್ವನಿನೇ ಕೇಳಿಸ್ತಿರ್ಲಿಲ್ಲ. ಏನು ಹೇಳಬೇಕಾದ್ರೆ ಬಂದು ಕಿವಿಲಿ ಹೇಳೋರು. ಆ್ಯಂಡ್ ಆ ಇಡೀ ಸಿನಿಮಾದ ನಟರ ಬಗ್ಗೆ ಹೇಳಬೇಕು ಅಂದರೆ ಅದೊಂಥರ ಮನೆಯೇ. ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಇದ್ದರು, 13 ಜನ. ಅದರ ಜೊತೆಯಲ್ಲಿ ಹೀರೋ ಜೊತೆಯಲ್ಲಿದ್ದಂಥ 4 ಜನ ಬಹಳ ಒಳ್ಳೆ ಹ್ಯೂಮರ್ ಸೆನ್ಸ್ ಇರುವಂಥವರು. ಯಾವಾಗಲೂ ಶೂಟಿಂಗ್ ನಡೀದೇ ಇದ್ದಾಗ ಎಲ್ಲರೂ ನಗ್ತಾನೆ ಇರ್ತಿದ್ವಿ. 7 ವರ್ಷದ ಮಗುವಿನಿಂದ 70 ವರ್ಷದ ಮುದುಕರದವರೆಗೆ ಅಷ್ಟು ಜನನು ಎಷ್ಟೋ ದಿನಗಳು, ಆಲ್ಮೋಸ್ಟ್ ಒಂದು 30 ರಾತ್ರಿ ನಾವು ಕೆಲಸ ಮಾಡಿದ್ದೀವಿ ಕಂಟಿನ್ಯೂಸ್ ಆಗಿ. ರಾತ್ರಿನೇ ಕೆಲಸ ಮಾಡ್ತಿದ್ವಿ. ಆದರೂ ಕಣ್ಣು ಕೂರ್ತು ತೂಕಡಿಸಿದ್ರು ಪಾಪ ಎಲ್ಲರೂ ಬಹಳ ಖುಷಿಯಾಗಿ ಬರ್ತಾಯಿದ್ರು. ಕೆಲವು ಕಡೆ ಅದೇ ಥರದ ವಾತಾವರಣ ಇದ್ದುದರಿಂದ ನಿದ್ದೆ ಮೂಡಲಿ ಇದ್ದರೂ ಪರವಾಗಿಲ್ಲ ಅನ್ನೋ ಹಾಗೆ ಸಂಭಾಳಿಸ್ಕೊಂಡು ಹೋದ್ವಿ. ಇದು ಎಲ್ಲ ಟೈಮಲ್ಲಿ ನಮ್ಗೆ ಈ ಭಾಗ್ಯ ಸಿಗಲ್ಲ. ಅಷ್ಟು ಜನ ಆ್ಯಕ್ಟರ್ಸ್, ಒಂದು 25-30 ಜನ ಆ್ಯಕ್ಟರ್ಸ್ ಕಾನ್ಸ್ಟೆಂಟ್ಲಿ ಅದನ್ನು ತಡ್ಕೊಳ್ಳೋ ಶಕ್ತಿ ಪ್ರೊಡ್ಯೂಸರಿಗೆ ಇರಬೇಕು, ಇಲ್ಲಾಂದರೆ ಭಾಳ ಕಷ್ಟ. ಹಾಗಾಗಿ ಈ ಸಿನಿಮಾದಲ್ಲಿ ಪ್ರಕಾಶ್ ಸರ್, ಅಭಿಷೇಕ್, ನನ್ನ ಪ್ರೀತಿಯ ದೀಕ್ಷಿತ್, ಬೃಂದಾ, ಅದೊಂಥರ ಸುಂದರವಾದ, ಅದನ್ನು ಶೂಟಿಂಗ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದರ ಪಿಕ್ನಿಕ್ ಹೋದಂಗಿತ್ತು. ಕಷ್ಟದ ಪಿಕ್ನಿಕ್ ಮಾತ್ರ, ಬಹಳ ಕಷ್ಟಗಳನ್ನು ಅನುಭವಿಸಿದ ಪಿಕ್ನಿಕ್ ಅದು. ದೀಕ್ಷಿತ್ ಬಗ್ಗೆ ಹೇಳಬೇಕು ಅಂದರೆ ಹೇಳಲೇಬೇಕು ನಾನು ಅವನ್ನ.
13 ವರ್ಷಗಳಿಂದ ಸತತವಾಗಿ ಎಲ್ಲರೂ ತಮಾಷೆ ಮಾಡ್ತಾರೆ, ಇನ್ನೂ ಕಲಿತಾನೇ ಇದೆಯಾ ಅಂತ. ಹೌದು, ಅವನು ಕಲಿತಾನೇ ಇದ್ದಾನೆ. ಅವನ ಮೊದಲನೇ ಸಿನಿಮಾ ದಿಯಾದಿಂದ ಹಿಡಿದು ಮೊನ್ನೆ ನಡೆದ ಮುಗಿಸಿದ ಗರ್ಲ್ಫ್ರೆಂಡ್ವರೆಗೂ ಆ ಕಲಿಕೆ, ಅದು ಸತತ ಕಲಿಕೆ. ಯಾವುದೇ ಸಿನಿಮಾ ಬಂದರೂ ಆ ಪಾತ್ರ ವಿಚಿತ್ರವಾಗಿದೆ, ಒಂದು ಸ್ವಲ್ಪ ಸ್ಪೆಷಲ್ ಇದೆ ಅಂದರೆ ರಾತ್ರಿ ಹಗಲು ಕೂತು ಅದನ್ನು ಮತ್ತೆ ಪರ್ಫೆಕ್ಟ್ ಮಾಡಿಕೊಂಡು ಅದರ ಮೇಲೆ ಹಗಲು ರಾತ್ರಿ ಕೆಲಸ ಮಾಡ್ತಾನೆ. ಅವನ ಸ್ಕ್ರಿಪ್ಟ್ ನೋಡಿದಾಗ ಬೇರೆಯವರು ಹೇಳ್ತಾರೆ, ಡೈರೆಕ್ಟರ್ ನನ್ನ ಸ್ಕ್ರಿಪ್ಟಿಗಿಂತ ನಿನ್ನ ಸೈಡ್ ಡೈರೆಕ್ಷನ್ಸೇ ಜಾಸ್ತಿ ಇದೆಯಲ್ಲ, ಅವನ ಸ್ಕ್ರಿಪ್ಟ್ ಅಷ್ಟಿರುತ್ತೆ. ಪ್ರತಿಯೊಂದು ಇಮೋಷನ್ಸ್ ಹಿಡಿದು ಪ್ರತಿಯೊಂದರ ಬಗ್ಗೆ ಆ ರೀತಿಯ ಹಾರ್ಡ್ ವರ್ಕ್ ಮಾಡುವಂಥ ಮಕ್ಕಳು ಬೇಕು. ಈಗಿನ ನಟರಿಗೆ ಅದು ಬಹಳ ಅಗತ್ಯ. ಎಲ್ಲೋ ಬದಲಾಗ್ತಾ ಇದೆ, ಸಿನಿಮಾ ಮೇಕಿಂಗ್ನ ಸ್ಟೈಲೇ ಬದಲಾದಾಗ ಆ್ಯಕ್ಟರ್ಸ್ ಕೂಡ ನನಗೆ ಇಷ್ಟ ಆ್ಯಕ್ಟಿಂಗ್ ಬರುತ್ತೆ ಅಂತಿದ್ರೆ ಸಾಲದು, ಅದನ್ನು ಬೇರೆ ಮಟ್ಟಕ್ಕೆ ಎಷ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ವಿಷಯದಲ್ಲಿ ನಾನು ದೀಕ್ಷಿತ್ನ ಯಾವಾಗಲೂ ಅಭಿನಂದಿಸ್ತೀನಿ. ಅವನ ಪರಿಶ್ರಮ, ಅವನ ಹಾರ್ಡ್ ವರ್ಕ್, ನಾನು ಅವನಿಗೆ ಎಷ್ಟೋ ಸಲ ಹೇಳ್ತೀನಿ ಬೇರೆ ಮಕ್ಕಳಿಗೆ, ಅವನನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳಿ. 3 ದಿವಸ ನಾವು ನಿದ್ದೆ ಮಾಡಿಲ್ಲ, ರಾತ್ರಿ ಡಬ್ಬಿಂಗ್ ಹೋಗ್ತಾನೆ, ಬೆಳಿಗ್ಗೆ ಇಂಟರ್ವ್ಯೂಸ್ಗೆ ಹೋಗ್ತಾನೆ, ಶೋಸ್ಗೆ ಹೋಗ್ತಾನೆ, ಕಂಟಿನ್ಯೂಸ್ ಆಗಿ. ಬಹುಶಃ ಅವನು ಗರ್ಲ್ಫ್ರೆಂಡ್ನ ಪ್ರಮೋಷನ್ ಶುರುವಾದಾಗಿಂದ ಅವನು ಮಲಗಿದ್ದು 1 ಗಂಟೆ 2 ಗಂಟೆ ನನಗೆ ಗೊತ್ತು. ನಾನು ಬೇರೆ ಹುಡುಗ ಫೋನ್ ಮಾಡಿ ಕೇಳ್ತೀನಿ, ಬಂದಾ ಮಲಗಿದ್ನಾ, ಇಲ್ಲ ಇನ್ನೂ ಹೊರಗೆ ಇದ್ದಾನೆ. ನೈಟ್ 1:30-2 ಗಂಟೆಗೆ ಅವನ ಪ್ರಮೋಷನ್ ಮುಗೀತಾ ಇತ್ತು, ಮನೆಗೆ ಬರೋದು ಮಲಗೋದು ಆಗ್ತಾನೇ ಇರಲಿಲ್ಲ. ಆ್ಯಂಡ್ ದೀಕ್ಷಿ, ಇಷ್ಟು ಕಷ್ಟಪಡ್ತಾ ಇದೆಯಾ, ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು. ನಿನ್ನ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಐ ನೋ ಯು ವೆರಿ ವೆಲ್. ಹಾಗಾಗಿ ನಿನ್ನ ಕಷ್ಟ ನನಗೆ ಗೊತ್ತು, ನೀನು ಎಷ್ಟು ಕಷ್ಟಪಡ್ತಿದ್ದೀಯಾ ಅಂತ. ಆ್ಯಂಡ್ ಅಭಿನಂದಿಸ್ತೀನಿ. ಕಷ್ಟಪಡ್ತಾ ಇರು, ಪರವಾಗಿಲ್ಲ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿರು, ಅದರಿಂದ ಕಷ್ಟಪಡ್ತಾನೇ ಇರು. ಓಕೆ, ಅದು ಯಾವತ್ತೂ ಇರಲಿ. ಯಾವತ್ತೂ ಸಿನಿಮಾನ ಲೈಟಾಗಿ ತಗೋಬೇಡ. ಬಂತು, ಹೆಸರು ಬಂತು, ಸಕ್ಸಸ್ ಬಂತು ಅಂತ ಡೂ ಇಟ್. ಕಷ್ಟಪಡಲೇಬೇಕು, ಆವಾಗಲೇ ಇಷ್ಟಪಟ್ಟಂತಹ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಇಡೀ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ರಿಗೂ, ಮತ್ತೆ ಇದನ್ನ ಹೇಳಿಯಲ್ಲ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಜೊತೆ ಸಿನಿಮಾ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಆ್ಯಕ್ಟರ್ಸ್. ನಮಸ್ಕಾರ. ಥ್ಯಾಂಕ್ ಯು ಅಭಿ ಸರ್, ಕ್ಯಾರೆಕ್ಟರ್ ಚೆನ್ನಾಗಿ ಡಿಸೈನ್ ಮಾಡಿದ್ದಕ್ಕೆ. ಆಮೇಲೆ ಪಾಂಡ ಹೆಂಗಿರುತ್ತೋ ಹಂಗೆ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ಆನ್ ಸ್ಕ್ರೀನು ಆಫ್ ಸ್ಕ್ರೀನು. ಬಟ್ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಯಾಕಂದ್ರೆ ನಮ್ಮ ಕೋ ಆರ್ಟಿಸ್ಟ್ ಇಷ್ಟೊಂದು ಡೆಡಿಕೇಶನ್ ಕೊಡ್ತಾ ಇರ್ಬೇಕಾರೆ ನಮಗೂ ಭಾಳ ಇನ್ಸ್ಪೈರ್ ಆಗೋದು. 2 ನಿಮಿಷ ಹಿಂಗೆ ಹೋದ್ರೆ ಸಾಕು, ಬೇರೆಯವ್ರು ಯೋಚನೆ ಮಾಡಿ ಇನ್ನೇನು ಮಾಡ್ಬೋದು ಅಂತ ಡಬ್ಬಿಂಗಲ್ಲೂ ಬಿಟ್ಟಿಲ್ಲ ಡೈಲಾಗ್ಸ್ನ. ಥ್ಯಾಂಕ್ ಯು. ನನ್ನ ಪ್ರೀವಿಯಸ್ ಫಿಲಮ್ ಏನು ನೋಡಿದ್ರಲ್ಲೆಲ್ಲ ಕಾಲೇಜ್ ಹುಡುಗಾಗಿದೆ, ಅವನೊಬ್ಬ ಕಳ್ಳ ಆದರೆ ಹೆಂಗಿರುತ್ತೆ ಆ ಥರ ಒಂದು ಡಬಲ್ ಫನ್ ಮಾಡಿದ್ದೀವಿ. ಖಂಡಿತ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಮಲ್ರು, ನೀವು ಮಾತೇನು ಮಲ್ರು, ನನಗೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಆ ರೇಂಜಿಗೆ ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನೀವು ಏನು ಟ್ರೇಲರ್ ನೋಡಿದ್ರಿ, ಇದು ಬರೀ ಒಂದು 5% ಅಂತ ಹೇಳ್ಬೋದು. ಒಂದಷ್ಟು ಕ್ಲಿಫ್ ಹ್ಯಾಂಗರ್ಸ್ ಇದ್ದಾವೆ, ಅದ್ರ ಜೊತೆಗೆ ಒಂದಷ್ಟು ಕಾಮಿಡಿ ಇದ್ದಾವೆ. ನಾನು ಯೂಶಲಾಗಿ ಹೇಳ್ತಾ ಇರ್ತೀನಿ, ಅಭಿ ಸರ್ ಫೋನ್ ಮಾಡಿದಾಗ ಲೈಕ್ ಈ ಥರ ಒಂದು ಸಿನಿಮಾ ಇದೆ, ನಿನ್ಗೆ ಇಷ್ಟನಾ ಅಂದಾಗ ನಾನು ಇಮಿಡಿಯೇಟಾಗಿ ಒಪ್ಕೊಂಡೆ. ಫಸ್ಟ್ ಆಫ್ ಆಲ್ ನಮ್ಗೆ ಆಪರ್ಚುನಿಟಿ ಸಿಗೋದು ಹೆಚ್ಚೆಚ್ಚು, ಅದರಲ್ಲೂ ಇದು ಆಪರ್ಚುನಿಟಿ ಸಿಕ್ಕಿದೆ. ಅದ್ರ ಜೊತೆಗೆ ಬ್ಯಾಂಕಿನ ಬಗ್ಗೆ ಬಂದಿರೋವಂಥ ಕನ್ನಡ ಸಿನಿಮಾಗಳು ತುಂಬ ಕಮ್ಮಿ ಇದ್ದಾವೆ. ಆ್ಯಂಡ್ ಇದು ಹೊಸ ಥರ ಪ್ರಯತ್ನ ಅಂತ ಅನ್ಬೋದು. ಅದೇ ನೀವು ಹೇಳಿದಂಗೆ ಮನಿ ಇಷ್ಟು ನನ್ನ ತಲೆಯಲ್ಲಿತ್ತು, ಇಲ್ಲಿ ಬಂದಮೇಲೆ ಇನ್ನೂ ಅದಕ್ಕಿಂತ ದೊಡ್ಡ ಹೈಸ್ಟ್ ಆಗತ್ತೆ ಅಂತ ನಾನು ಭರವಸೆ ಕೊಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಇಟ್ ವಾಸ್ ಅ ಲವ್ಲಿ ಟೀಮ್. ನಾವೆಲ್ಲ ತುಂಬ ಫ್ರೆಂಡ್ಲಿಯಾಗಿ ಫುಲ್ ಕೆಲಸ ಮಾಡ್ತಾ ಇದ್ವಿ. ಆಮೇಲೆ ಪ್ರೀವಿಯಸ್ ಸಿನಿಮಾದಲ್ಲೂ ವರ್ಕ್ ಮಾಡಿದ್ದೀವಿ. ಅಶ್ವಿನ್ ಬೇಗ ಫ್ರೆಂಡ್ ಆಗ್ತಾರೆ ಅವರ ಕ್ವರ್ಕಿ ಮಾತುಗಳಿಂದ. ಆ್ಯಂಡ್ ದೀಕ್ಷಿತ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ನಮ್ಮ ಜೊತೆ ಇದ್ದಾಗ ಈಸ್ ಎ ವೆರಿ ಗುಡ್ ಏನಂತಾರೆ ಫ್ರೆಂಡ್ ಆ್ಯಸ್ ವೆಲ್. ಆ್ಯಂಡ್ ಬೃಂದಾ, ಯು ಲುಕ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಉಷಾ ಮ್ಯಾಮ್ ಹೇಳ್ದಂಗೆ ಶಿ ವಾಸ್ ಆ್ಯಕ್ಚುಲಿ ಟೀಚರ್ ಫಾರ್ ಮೋಸ್ಟ್ ಆಫ್ ಅಸ್. ಆ್ಯಂಡ್ ಇಲ್ಲಿ ಮಾಡಿರೋರು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ನನ್ನ ಮಾತನ್ನ ಮುಗಿಸ್ತೀನಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಅಭಿಷೇಕ್, ಥ್ಯಾಂಕ್ ಯು. ಆ್ಯಂಡ್ ಅಭಿಷೇಕ್ ಕಾಸರಗೋಡ್, ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ತೋರಿಸಿದ್ದೆ ಚಂದ, ಥ್ಯಾಂಕ್ ಯು. ಅಭಿ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ನಾನು ನಮ್ಮ ನಿರ್ದೇಶಕ ಅಭಿ ಮತ್ತು ಕ್ಯಾಮ್ರಾಮನ್ ಅಭಿ ಒಂದು 10 ವರ್ಷದಿಂದ ಫ್ರೆಂಡ್ಸು, 10-12 ವರ್ಷದಿಂದ ಫ್ರೆಂಡ್ಸು. ಸೊ ನಾವೆಲ್ಲ ಒಂದು ಶಾರ್ಟ್ ಫಿಲ್ಮ್ಸ್ಗಳು ಮಾಡಿಕೊಂಡು ಆವಾಗ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಒಂದು ಫೀಚರ್ ಫಿಲ್ಮ್ ಮಾಡಬೇಕು ಅಂತೆಲ್ಲ ಅಂದ್ಕೊಳ್ತಿದ್ದವರು. ಸೊ ಕೊನೆಗೆ ಇವತ್ತು ಆ ಒಂದು ಅಂದ್ಕೊಂಡಿದ್ದಂಥ ಒಂದು ವಿಷಯ ಇವತ್ತು ಈಡೇರಿದೆ. ಇವತ್ತು ಟ್ರೈಲರ್ ಲಾಂಚು, ತುಂಬ ಖುಷಿ ಆಗ್ತಿದೆ. ಅಭಿ, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಮಗ. ಮತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಈ ಕತೆ ಬಗ್ಗೆ ಅಭಿ ನನಗೆ ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ಹೇಳ್ತಾ ಇರೋನು. ಸೊ ಕೇಳಿದಾಗೆಲ್ಲ ಲೈಕ್ ಪ್ರತಿಯೊಂದು ಸತಿನೂ ಅವನು ನನಗೆ ಕತೆ ನರೇಟ್ ಮಾಡ್ಬೇಕಾದ್ರೆ ಒಂದೊಂದು ಚೇಂಜಸ್ಗಳು ಬಂದಾಗ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತಾ ಇತ್ತು ಕೇಳಿದಾಗ. ಸೊ ಆಲ್ಮೋಸ್ಟ್ ಇದು ಲಾಕ್ಡೌನ್ ಆದ ನಂತರ ತುಂಬ ಸತಿ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಇವಾಗ ಸಿನಿಮಾ ಆಗಿ 21ನೇ ತಾರೀಕು ಥಿಯೇಟ್ರಿಗೆ ರಿಲೀಸ್ ಆಗ್ತಿದೆ.
ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ 21ನೇ ತಾರೀಕು ಯಾವ್ಯಾವ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತದೆ ಎಲ್ಲದಕ್ಕೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ 21ರಂದು ರಿಲೀಸ್ ಆಗ್ತಾ ಇದೆ. ನಿಮ್ಮದು ಪ್ರೋತ್ಸಾಹ, ಆಶೀರ್ವಾದ ಎಲ್ಲನೂ ಇರಬೇಕು ನಮ್ಮ ಮೇಲೆ, ಅಂದರೆ ಎಲ್ಲರ ಮೇಲೆ, ನಮ್ಮ ಟೀಮ್ ಮೇಲೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಅಭಿ ಸರ್, ಪ್ರಕಾಶ್ ಸರ್, ದೀಕ್ಷಿತ್ ಸರ್ ತುಂಬ ಥ್ಯಾಂಕ್ಸ್. ಇದು ನಂದು 2ನೇ ಸಿನಿಮಾ, ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಆದರೂ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇದೇ ಟಫೆಸ್ಟ್ ಜಾಬ್ ನನಗೆ, ಮಾತು ಅನ್ನೋದು. ಅದು ಬರೆಯೋದಿದೆಯಲ್ಲ, ನೈಟಾಗಿ ಕೂತ್ಕೊಂಡ್ಬರ್ದ್ಬಿಡೋದು. ಸೊ ಎಲ್ಲರೂ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ನಮಗೆ ತುಂಬ ಬೇಕಾದ ಗೆಸ್ಟ್ಗಳೆಲ್ಲ ಇದ್ದಾರೆ, ಅವರಿಗೆ ಪ್ರಕಾಶ್ ಸರ್, ವೇಲು ಸರ್ ಎಲ್ಲರಿಗೂ ನನಗೆ ಹೃತ್ಪೂರ್ವಕ ವಂದನೆಗಳು. ಆ್ಯಕ್ಚುಲಿ ಮಾತು ಅಂತ ಸ್ಟಾರ್ಟ್ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ಒಂದು ಸರಿ ಹೋಗ್ತೀನಿ. ಸೊ ಓಕೆ, ಆ್ಯಕ್ಚುಲಿ ಈ ಸಿನಿಮಾ ಕತೆ ಒಂದು ಚಿಕ್ಕ ಲೈನ್ ಇತ್ತು ನನ್ನ ಹತ್ರ. ಜಸ್ಟ್ ಇದು ಸಿನಿಮಾ ಮಾಡ್ಬೇಕಂತಿರಲಿಲ್ಲ, ಒಂದು ಚಿಕ್ಕದಾಗಿ ಶಾರ್ಟ್ ಫಿಲಮ್, ಮುಂಚೆನೇ ಶಾರ್ಟ್ ಫಿಲಮ್ ಮಾಡ್ತಿದ್ವಿ. ಸೊ ಅದೇ ಥರ ಇದು ಒಂದು ಶಾರ್ಟ್ ಫಿಲಮ್ ಥರ ಒಂದು ಐಡಿಯಾ ಬಂದಿತ್ತು. ಬಟ್ ಅದು ಹೋಗ್ತಾ ಸ್ವಲ್ಪ ಲಾಕ್ಡೌನ್ ಎಲ್ಲ ಆದಮೇಲಿಂದ ನಾವು ಇದು ಸಿನಿಮಾ ಮಾಡ್ಬೋದಲ್ಲ ಅಂತ ಅನಿಸಿತ್ತು. ಸೊ ಲಾಕ್ಡೌನಲ್ಲಿ ಲೈನ್ ಕತೆ ಬರೆದ್ವಿ. ಸೊ ಆಲ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ಗೆ ತುಂಬ ಜನಕ್ಕೆ ಪಿಚ್ ಮಾಡೋಕ್ಕೆ ಟ್ರೈ ಮಾಡಿದೆ. ಪ್ರಕಾಶ್ ಸರ್ ಆಲ್ರೆಡಿ ನಾನು ಮುಂಚೆ ಒಂದು ಕತೆ ಪಿಚ್ ಮಾಡಿದ್ದೆ, ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗಿರಲಿಲ್ಲ ಅನಿಸುತ್ತೆ. ನಾನು ಯಾರನ್ನ ಕೇಳಿ ಹೇಳ್ತೀನಿ ಬಿಡು ಅಂತಂದಿದ್ರು. ಸೊ ಅದಾದಮೇಲೆ ಅದು ಎಲ್ಲಿಂದನೋ ಗೊತ್ತಿಲ್ಲ, ನಾನು ಈ ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಸಿನಿಮಾಗೆ ವರ್ಕ್ ಮಾಡ್ತಿದ್ದ, ಅಂದರೆ ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ದ. ಅವನು ಸ್ಪೂಕಿ ಕಲ್ಲಲ್ಲಿ ವರ್ಕ್ ಮಾಡುವಾಗ ಪ್ರಕಾಶ್ ಸರ್ಗೆ ಇಲ್ಲೊಂದು ಲೈನ್ ಹೇಳಿದ್ದಾರೆ, ಈ ಥರ ಒಂದು ಕತೆ ಅಂತ. ಸೊ ಪ್ರಕಾಶ್ ಸರ್ ಅದನ್ನು ಕೇಳಿ ನಾನು ಒಂದ್ಸರಿ ಕೇಳಬೇಕು ಈ ಕತೆ ಅಂತ ಬಿಟ್ಟು ಕರೆಸಿದ್ದು. ಸೊ ಕರೆಸಿ ಅವತ್ತು ಕೂತ್ಕೊಂಡು ಕತೆ ಕೇಳಿದ್ರು. ಒಂದೊಂದು ಮೇ ಬಿ ಒಂದು 20 ಮಿನಿಟ್ಸ್ ಅಷ್ಟೇ ಕತೆ ಹೇಳಿದ್ದು. ಬಟ್ ಹೋಗಿ ಹೇಳಿದ್ರು ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಸೊ ಹಂಗಂದಂಗೆ ಮಾಡಿದ್ದಾರೆ. ಇವತ್ತು ನಮ್ಮದು ರಿಲೀಸ್ ಬಂದಿದೆ. ಸೊ ಇನ್ನೊಂದು ಟಾಸ್ಕ್ ಏನಂದರೆ, ಈಗ ನಮಗೆ ಯಾರನ್ನ ಇದಕ್ಕೆ ಕಾಸ್ಟಿಂಗ್ ಮಾಡೋದು ಅಂತ ಬಂದಾಗ ನಮಗೆ ಫಸ್ಟ್ ಇದ್ದಿದ್ದು ರಿಷಬ್ ಸರ್. ಅಂದರೆ ಅವಾಗ ಅವ್ರದ್ದು ಬೆಲ್ ಬಟಮ್ ರಿಲೀಸ್ ಆಗಿತ್ತು ಅನಿಸುತ್ತೆ. ಸೊ ಆ ಟೈಮಲ್ಲಿ ನಾವು ಪಿಚ್ ಮಾಡಿದ್ವಿ ಈ ಕತೆ ಪಿಚ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯ್ತು, ಇಲ್ಲ ಇಲ್ಲಿ ಮಾಡೋಣ ಅಂತ. ಪ್ರಕಾಶ್ ಸರ್ ಹತ್ರ ಒಂದು ಡೇಟ್ ಇತ್ತು ಅವ್ರ ಹತ್ರ. ಸೊ ಅದನ್ನು ಕತೆ ಹೇಳಿದ್ಮೇಲೆ ಅವರು ಒಂದು ಫಸ್ಟ್ ಕಾಪಿ ರೆಡಿ ಮಾಡಿ ನಾನು ಮುಂದಕ್ಕೆ ಹೋಗೋಣ ಅಂತ. ಅಷ್ಟೊಳಗೆ ಕಾಂತಾರ ಬಂತು. ಸೊ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ನಾನು ದೀಕ್ಷಿತ್ ಸರ್ಗೆ ಕೇಳಿದ್ದು. ದೀಕ್ಷಿತ್ ಸರ್ಗೆ ಇಷ್ಟ ಆಯಿತು ಕತೆ. ಸೊ ದೀಕ್ಷಿತ್ ಸರ್ ನಾವು ಮುಂಚೆನೇ ಇನ್ನೊಂದು ಕತೆ ಹೇಳಬೇಕಿತ್ತು, ಅಂದರೆ ಕತೆಯಲ್ಲಿ ನಾವು ಇದ್ವಿ, ಆಲ್ರೆಡಿ ವರ್ಕ್ ಮಾಡ್ತಿದ್ವಿ. ಸೊ ಈ ಕತೆ ದಸರಾ ಆದಮೇಲೆ ಸೊ ನಂಗೆ ಯಾಕೋ ಅದು ಬೇಡ ಸರ್, ಇದು ಮಾಡೋಣ, ಅದಕ್ಕಿಂತ ಇದು ಪವರ್ಫುಲ್ ಆಗಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಈ ಕತೆ ಪಿಚ್ ಮಾಡಿದೆ. ಅದ್ರ ಜೊತೆ ನಮ್ಮದೊಂದು ಟೀಸರ್ ಇತ್ತು ಆಲ್ರೆಡಿ. ಸೊ ತೋರಿಸ್ದೆ. ಈ ಟೀಸರ್ ನೋಡೋಕೆ ಅಂದ್ರೆ ಕತೆಯಿಂದ ಒಂದು ಲೈನ್ ಅವ್ರು ಕೇಳಿದ್ದಷ್ಟೇ, ಸ್ಕ್ರಿಪ್ಟು ಆಮೇಲೆ ಸರ್ ಓದಿದ್ದು. ಸೊ ಆ್ಯಕ್ಚುಲಿ ನಾನು ನರೇಷನ್ ಕೊಡೋಕೆ ಬರಲ್ಲ. ಆ್ಯಕ್ಚುಲಿ ನಾನು ನರೇಷನ್ ಕೇಳಿದ್ರೆ ಎಲ್ಲ ನಿದ್ದೆ ಮಾಡ್ತಾರೆ ಅನಿಸುತ್ತೆ. ಅದಕ್ಕೆ ನಾನು ಸ್ಕ್ರಿಪ್ಟೇ ಕೊಟ್ಟೆ. ಸೊ ಸ್ಕ್ರಿಪ್ಟ್ ಓದಿ ಸರ್, ಸ್ಕ್ರಿಪ್ಟ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಇಲ್ಲಿಂದ ಕತೆ ಸ್ಟಾರ್ಟ್ ಆಯಿತು. ಒಂದು ಖುಷಿ ಏನಂದರೆ, ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಇವತ್ತು. ನನಗೂ ಒಂದು ಫ್ಯಾಮಿಲಿ ಅಂದರೆ ಈ ಸಿನಿಮಾಗೋಸ್ಕರ ತುಂಬ ಬಿಟ್ಟಿದ್ದೀನಿ. ಅದರಿಂದ ಆಚೆ ಬಂದು ಅವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ. ಮೋಸ್ಟ್ಲಿ ನಾನು ತುಮಕೂರಿಗೆ ಹೋಗಿ ಎಷ್ಟೋ ದಿನ ಆಗ್ಬಿಟ್ಟಿದೆ ಅನ್ಸ್ಬಿಟ್ಟಿದೆ. ನನ್ನ ಮನೆ ನೋಡಿ ನಂಗೆ ತುಂಬ ದಿನ ಅನಿಸ್ಬಿಟ್ಟಿದೆ. ಸೊ ಎಲ್ಲರಿಗೂ ನನ್ನ ಫ್ಯಾಮಿಲಿ ನಾನು ಫಸ್ಟ್ ಸಾರಿ ಕೇಳ್ತೀನಿ. ಬಟ್ ಇನ್ನೊಂದು ಏನು ಖುಷಿ ಅಂದರೆ, ನಂಗೆ ಇನ್ನೊಂದು ಫ್ಯಾಮಿಲಿ ಸಿಕ್ಕಿತ್ತಿಲ್ಲಿ ನಾನು ಈ ಸಿನಿಮಾ ಮಾಡೋವಾಗ. ಅದು ಸಖತ್ ಖುಷಿ ಇತ್ತು. ಪ್ರತಿಯೊಬ್ಬರು ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಯಾಕೆಂದರೆ ಫಸ್ಟ್ ಸಿನಿಮಾ ಗೊತ್ತು ನನಗೆ. ಒಂದು ಸಕ್ಸಸ್ ಸಿಕ್ಕಿದ್ರೆ ಏನೋ ಮಾತಾಡೋಕ್ಕೊಂದು ಓಕೆ, ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳ್ಕೊಬೋದು. ಏನು ಇಲ್ದಲ್ಲ ನಂಗೆ ಏನೋ ಯಾರ ಹತ್ರ ಮಾತಾಡೋಕೆ ಎಲ್ಲ ನನಗಿಂತ ದೊಡ್ಡವರೇ. ಎಲ್ಲರೂ 5 ಸಿನಿಮಾ ಮಾಡಿದ್ದಾರೆ, 10 ಸಿನಿಮಾ ಮಾಡಿದ್ದಾರೆ. ನಾನು ಏನೇ ಮಾತಾಡೋಕೆ ಹೋದ್ರು ನಾನೇ ವೀಕಿದ್ದೀನಿ, ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಾನು ಹಿಂಗೆ ಅವ್ರಿಗೆ ಹೇಳೋದು. ಸೊ ಅಕಸ್ಮಾತ್ ನಾನು ಈ ಸೀನ್ ಕೊಟ್ಟು ನನಗೆ ಇನ್ನೊಂದು ಇದು ಯಾವ ಥರ ಮಾಡ್ಬೋದು ಅಂತ ಒಂದಷ್ಟು ಸಜೆಷನ್ಸ್ ತೊಗೊಂಡು. ಸೊ ಆಲ್ಮೋಸ್ಟ್ ನನಗೇನಂದರೆ ಈ ರಾಬ್ರಿ ಟೀಮವ್ರಂತೂ ಎಲ್ಲ ಫ್ರೆಂಡ್ಸ್ ಇದ್ದಿತ್ತು. ಸೊ ನಂಗೆ ಈಸಿ ಆಗ್ತಿತ್ತು. ಸೊ ನನಗೆ ಇನ್ನು ಮಿಕ್ದವರೆಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಬಟ್ ಏನು ಗೊತ್ತಾ, ನನಗೆ ಬರಬೇಕು ಔಟ್ಪುಟ್ಟು. ಅಕಸ್ಮಾತ್ ಇವತ್ತು ಆಗಲಿಲ್ವಾ ಅಂದ್ಬಿಟ್ಟು ನಾಳೆ ಇನ್ನೊಂದು ಶಾರ್ಟ್ ನಾನು ಮತ್ತೆ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ದಿನ ಶಾರ್ಟ್ ಮಾಡ್ತಿದ್ದೆ. ಇದೆಲ್ಲ ತೆಗ್ದಿದ್ರಲ್ಲ ಅಂತಿದ್ರು. ಇಲ್ಲ ಅವತ್ತು ಸರಿಯಾಗಿ ಬಂದಿಲ್ಲ, ಫೋಕಸಿಂಗ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿ ನಾನು ಮತ್ತೆ ಇದನ್ನು ತೊಗೊತಿದ್ದೆ, ಶಾರ್ಟ್ ಬೇಕು ಅಂತ. ಯಾಕೆಂದರೆ ನಮ್ದು ಆಲ್ಮೋಸ್ಟ್ ಎಲ್ಲ ಸೆಟ್ ಹಾಕಿ ವರ್ಕ್ ಮಾಡಿದ್ದು. ಸೆಟ್ಟಲ್ಲಿ ನಮಗೊಂದು ಕಂಟ್ರೋಲ್ ಇತ್ತು. ಸೊ ಆ ಕಂಟ್ರೋಲ್ನ ಯೂಸ್ ಮಾಡ್ಕೊಂಡ್ವಿ. ಸರ್ 5 ಸಾಂಗ್ಸ್ ಇದೆ.
ಆಲ್ರೆಡಿ 2 ರಿಲೀಸ್ ಮಾಡಿದ್ದೀವಿ, ಇನ್ನು 3 ಸಾಂಗ್ ರಿಲೀಸ್ ಮಾಡಬೇಕು. ಆ್ಯಕ್ಚುಲಿ ಜೂಡಾ ಸರ್ ಬಂದಿಲ್ಲ, ಅವ್ರು ಯಾವ ಪ್ರೋಗ್ರಾಮು ಬರೋದೇ ಇಲ್ಲ, ಕರೆದ್ರೆ ಅನಿಸುತ್ತೆ. ಅವ್ರೇನೋ ಪಾಪಗೆ ಹುಷಾರಿಲ್ಲ ಅಂತಂದು ಬಂದಿಲ್ಲ ಇವತ್ತು ಆ್ಯಕ್ಚುಲಿ. ಆಮೇಲೆ ಅವ್ರದ್ದು ಗತವೈಭವ ರಿಲೀಸ್ ಆಗಿದೆ, ಅಲ್ಲಿ ಬ್ಯುಸಿ ಇರಬೇಕು. ಅದು ಬಿಟ್ಟರೆ ನನಗೆ DOP ಅಭಿನ ಕಾಸರಗೋಡು, ನಾನು ಆಲ್ಮೋಸ್ಟ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ. ಸೊ ನಾವು ಅಲ್ಲಿಂದನೂ ಪರಿಚಯ ಇದ್ದರು. ಸೊ ಅವ್ನು ಆ್ಯಕ್ಚುಲಿ ಫಸ್ಟ್ ಅವ್ನು ಸಿನಿಮಾ ಮಾಡ್ದ, ಅವಾಗ ನಾನು ಅದಕ್ಕೆ ಅಸಿಸ್ಟೆಂಟ್ ಆಗಿದ್ದೆ, ಅಂದರೆ ಕ್ಯಾಮ್ರಾ ಅಸಿಸ್ಟೆಂಟ್ ಅಲ್ಲ, ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿದ್ದೆ. ಆಪ್ರೇಷನಲ್ಲಿ ಮಾಡುವಾಗ ಸೊ ಫಸ್ಟ್ ಕ್ಯಾಮ್ರಾಮನ್ ಆಗಿ ಅಭಿ ಲಾಂಚ್ ಆಗಿದ್ದು. ಸೊ ಅಲ್ಲಿಂದನೂ ನನಗೆ ನಮ್ಮದು ಒಂದು ಟಚ್ಚಲ್ಲಿದ್ವಿ. ಸೊ ನಾನೇನು ಮಾಡಿದ್ರೆ ನೀನೇ ಕ್ಯಾಮ್ರಾಮನ್ ಅಂತ ಅವಾಗಿಂದನೂ ಇತ್ತು. ಆಮೇಲೆ ನಾನು ಶಾರ್ಟ್ ಫಿಲಮ್ ಎಲ್ಲ ಮಾಡ್ತಿದ್ವಿ ಜೊತೆಗೇನೆ. ಸೊ ಆಲ್ರೆಡಿ ನಾವು 1-2-3 ಶಾರ್ಟ್ ಫಿಲಮ್ ಮಾಡಿದ್ವಿ, 1-2 ರಿಲೀಸ್ ಮಾಡಿದ್ವಿ, 1-2 ಬಾಕ್ಸ್ ಆಫೀಸಲ್ಲಿದ್ದಾವೆ. ಸೊ ಅಲ್ಲಿಂದ ಅಭಿ ಪರಿಚಯ. ಉಷಾ ಮೇಡಮ್, ನೀವು ಹೇಳ್ದಂಗೆ ನಾನು ನಿಜವಾಗ್ಲೂ ಆ್ಯಕ್ಟಿಂಗ್ ಕಲಿಯೋಕ್ಕೆ ಬರಲಿಲ್ಲ. ಅಟ್ಲೀಸ್ಟ್ ನನ್ನ ಹತ್ರ ಇರೋದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಯಾರಿಗಾನ ಹೆಂಗೆ ಹೇಳ್ಬೋದು ಅಂತ ಅದನ್ನು ಕಲಿಯೋಕ್ಕೋಸ್ಕರ ಬಂದೆ 2 ದಿನನೋ 3 ದಿನನೋ ಅನಿಸುತ್ತೆ. ಸೊ ಆಮೇಲೆ ದೀಕ್ಷಿತ್ ಸರ್. ಸೊ ದೀಕ್ಷಿತ್ ಸರ್ ಈಗ ಮಾತಾಡ್ಸಂಗಿಲ್ಲ ಆ್ಯಕ್ಚುಲಿ, ಫುಲ್ ಫೇಮಸ್ ಹೇಳಿದ್ರು. ಸೊ ದೀಕ್ಷಿತ್ ಸರು ಅದೇ ನಾವು ಅಂದ್ಕೊಂಡೆ ಫಸ್ಟ್ ಒಂದು ಕತೆ ಯಾವಾಗ ದಿಯಾ ಆದಮೇಲೆ ಅನಿಸುತ್ತೆ. ದಿಯಾ ಆಗಿದ್ದ ಟೈಮಲ್ಲೇ ನಾನೊಂದು ನರೇಶನ್ ಕೊಟ್ಟಿದ್ದೆ, ಬಟ್ ಅದರಲ್ಲಿ 2 ಹೀರೋ ಇದ್ದರು. ಸೊ ಆ ಟೈಮಲ್ಲಿ ನಂಗೆ ದೀಕ್ಷಿತ್ ಸರಿಂದ ಒಂದು ಜರ್ನಿ ಇತ್ತು. ಸೊ ಒಂದ್ಸರಿ ನನಗೆ ದಸರಾ ಹಿಂಗಿದೆ ಅವ್ರ ಪಾತ್ರ ಅಂತ ಗೊತ್ತಿರಲಿಲ್ಲ. ಒಂದ್ಸರಿ ಅವ್ರು ರಿಲೀಸಾಗಿ ಆ ಪಾತ್ರ ನೋಡಿದ್ಮೇಲೆ ಸರ್ ತಿರ್ಗಾ ಚಿಕ್ಕ ಸಿನಿಮಾ ಮಾಡೋದು ಬೇಡ, ಒಂಚೂರು ಈ ಲೆವೆಲ್ ಆಫ್ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ದೀಕ್ಷಿತ್ ಸರ್ ಅಪ್ರೋಚ್ ಮಾಡಿದ್ದು. ಸೊ ದೀಕ್ಷಿತ್ ಸರ್ ಇಲ್ಲ ಅನ್ನಲಿಲ್ಲ, ಅವರು ಕತೆ ಕೇಳಿಲ್ಲ ಅನ್ನಲಿಲ್ಲ, ಕತೆಗೆ ಇಷ್ಟಪಟ್ಟು ಅವ್ರು ಮಾಡಿದ್ದಾರೆ. ನನಗೂ ಒಂದು ಖುಷಿ ಇದೆ ಈ ಕತೆ ಮಾಡಿರೋದಕ್ಕೆ. ಆಮೇಲೆ ಬೃಂದಾ ಮೇಡಮ್, ಸಾರಿ ಅವತ್ತು ಓಪ್ನಿಂಗಲ್ಲೇ ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ 1 ಅವರ್ ಲೇಟಾಗಿ ಹೋಗ್ಬಿಟ್ಟಿದ್ದೀನಿ ನಾನೇ ಕರೆದ್ಬಿಟ್ಟು ಕತೆ ಹೇಳೋಕ್ಕೆ. ಬಟ್ ಅವರು ಒಂದಿನ ಟೈಮ್ ತೊಗೊಂಡ್ರು ರಿವೆಂಜ್ ಹಾಕಿ. ಸೊ ಇಷ್ಟಪಟ್ಟು ಮಾಡಿದ್ರು. ಆಮೇಲೆ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರೂ. ಆ್ಯಂಡ್ ಪ್ರಕಾಶ್ ಸರ್ 2 ದಿನ ಸೆಟ್ಟಿಗೆ ಬಂದರು. ಫಸ್ಟ್ 2 ದಿನ ಫೂಟೇಜ್ ನೋಡಿದ್ರು, ಇನ್ನು ಬರಲೇ ಇಲ್ಲ ಸೆಟ್ಟಿಗೆ, ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ಸೊ ಅದು ಪ್ರಕಾಶ್ ಸರ್ ಅದು. ಈಗ ಔಟ್ಪುಟ್ ನೀವು ನೋಡಿದ್ರೆ ಖುಷಿಯಾಗಿದ್ದೀರ ಅಂತ ನಾನು ಅಂದ್ಕೊತಿದ್ದೀನಿ. ಅದು ಬಿಟ್ಟರೆ ಇನ್ನು ಜೂಡಾ ಸರು ನಾನು ಆಲ್ಮೋಸ್ಟ್ ಅಲ್ಮೇಲಮಲ್ಲಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿತ್ತು, ಅಲ್ಲಿಂದನೂ ಪರಿಚಯ. ಸೊ ಅಲ್ಲಿ ಅದೇ ಆಲ್ಮೋಸ್ಟ್ ನಾವು ವರ್ಕ್ ಮಾಡೋ ಟೀಮಲ್ಲೇ ನಾವೆಲ್ಲ ಟೀಮ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಗ್ಯಾದರ್ ಆಗಿರೋದು. ಆ್ಯಂಡ್ ಅಶ್ವಿನ್, ನೀನು ಶಾರ್ಟ್ ಫಿಲಮ್ ಮಾಡಿದ್ದು, ನಾನು ಡೈರೆಕ್ಟರ್ ಅದಕ್ಕೆ. ಆ್ಯಂಡ್ ಶ್ರೇಯಸ್ ನನಗೆ ಪಾಂಡಾಯಿಂದ ಸಿಕ್ಕಿದ್ದು. ಪಾಂಡ ನಂಗೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಿತ್ತು, ನಂಗೆ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಶ್ರೇಯಸ್ನ ಪಾಂಡ ರೆಫರ್ ಮಾಡ್ದೆ. ಪಾಂಡ ಅನ್ನೋದೇ ಬರುತ್ತೆ, ಶ್ರೀವತ್ಸ, ಸಾರಿ. ಸೊ ನಮ್ಮ ಸಿನಿಮಾದಲ್ಲಿ ಇನ್ನೊಂದೇನು ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳು ನಾವು ನೇಮ್ ಇಟ್ಟು ಮಾತಾಡೇ ಇಲ್ಲ, ಎಲ್ಲರಿಗೂ ಅವ್ರವ್ರಿಗೊಂದು ನಿಕ್ ನೇಮ್ ಇದೆ, ಆ ನಿಕ್ ನೇಮಲ್ಲೇ ಮಾತಾಡಿರೋದು. ಶ್ರೀವತ್ಸ ನಾನು ಹಾಸ್ಟೆಲ್ ಹುಡುಗರು ನೋಡಿ ನಾನು ಪಿಚ್ ಮಾಡಿದ್ದವನ್ನ, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾನೆ ಅಂತ. ಆ್ಯಂಡ್ ವಿನೀತ್ ಬಂದುಬಿಟ್ಟು ಮೇಡಮ್ ಕಡೆಯಿಂದ ನಂಗೆ ಈ ಥರ ಕ್ಯಾರೆಕ್ಟರ್ ಬೇಕು ಅಂತ ವಿನೀತ್ ನನಗೆ ಸಿಕ್ಕಿದ್ದು. ಅವ್ನು ಇಡೀ ಸಿನಿಮಾ ಒಂದು ಡೈಲಾಗ್ ಇಲ್ಲ, ಇಡೀ ಬಾಡಿ ಶೋ ಮಾಡ್ಕೊಂಡಿರೋದಷ್ಟೇ. ಸೊ ಇನ್ನು ಬಂದ ಮೇಡಮ್ ಸಾರಿ ಮೇಘನ ಮೇಡಮ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ನಾನು ಸಿಂಪಲ್ ಅಷ್ಟೇ ನಂಗೆ ತುಂಬ ನೆನಪಿದೆ. ನಾವೆಲ್ಲ ಬಿಸಿಲಲ್ಲಿ ಸುತ್ತಾಡ್ಕೊಂಡು ಓಡಾಡಿದ್ದು. ಆಮೇಲೆ ನನಗೇನು ಅವಾಗೇನು ಅಷ್ಟು ಕೆಲಸ ಗೊತ್ತಿರಲಿಲ್ಲ, ಕಲಿತಾ ಇದ್ದೆ ಆ ಥರ. ಆಮೇಲೆ ನೀವು ಹೇಳ್ತಿದ್ರೆ ಎಷ್ಟೋ ಸರಿ ಒಂದಷ್ಟು ಸಜೆಸ್ಟ್ ಮಾಡಿದ್ದೀರಾ. ಬಟ್ ಇವತ್ತು ಅದೇ ಸಿನಿಮಾ ಮಾಡಿದ್ದೀನಿ, ಅದಕ್ಕೆ ನಾನು ಅಷ್ಟು ನಾನು ವರ್ಕ್ ಮಾಡೋ ಟೀಮಲ್ಲಿ ಒಂದು ಸ್ಪೆಷಲ್. ಆ್ಯಂಡ್ ಆಮೇಲೆ ತುಂಬ ಜನ ಇಲ್ಲಿ ಆರ್ಟಿಸ್ಟ್ಗಳು ಬಂದಿದ್ದಾರೆ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಎಲ್ಲರೂ ನಮ್ಮ ಕುಟುಂಬದ ಥರನೇ ವರ್ಕ್ ಮಾಡಿ, ಎಲ್ಲ ನಮ್ಮ ಸಿನಿಮಾ ಅಂತಲೇ ವರ್ಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಮ್ ಏನೋ ಸರ್ಪ್ರೈಸ್ ನಿಂಗೆ ಅಂತ ನಾನೆಲ್ಲ ಗಿಫ್ಟ್ ತಂದಿರ್ತಾಳೆ ಅಂದ್ಕೊಂಡೆ. ಸೊ ಇದು ಅದಕ್ಕಿಂತ ದೊಡ್ಡದಾಗಿದೆ ಅಲ್ಲ, ಇದು ತೋರಿಸೋದು, ಬಟ್ ಇದೆಲ್ಲ ಹಾಕಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಓಕೆ, ಥ್ಯಾಂಕ್ ಯು, ಎಲ್ಲರೂ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ನೋಡಿದ್ವಿ, ಅದ್ಭುತವಾಗಿದೆ. ಸಿನಿಮಾ ಕೂಡ ಅದ್ಭುತವಾಗಿರುತ್ತೆ ಅಂತ ನಂಬಿಕೆ ಬರ್ತಾ ಇದೆ ಟ್ರೈಲರಿಂದ. ನನಗೆ ಆ್ಯಕ್ಚುಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಯಾವ ಟೀಮ್ ಅವರು ಮುಖತ ಪರಿಚಯ ಇಲ್ಲ, ಆದರೆ ಇಂಡೈರೆಕ್ಟಾಗಿ ನನಗೆ ಪ್ರಕಾಶ್ ಸರ್ ಯಾವಾಗಲೂ ಪರಿಚಯ ಮಾಡೋರು ಎಲ್ಲರನ್ನೂ. ಅವರು ಸಿಕ್ತಾಗೆಲ್ಲ ಹೇಗೆ ಅಂತಂದರೆ, ಈಗ ಮಗುಗೆ ಏನಾದರೂ ಹೊಸದೇನೋ ಒಂದು ಸಿಕ್ತಾಗ ಎಷ್ಟು ಖುಷಿ ಪಡ್ತಾರೋ, ಪ್ರತಿ ಕ್ಷಣಕ್ಕೂ ಪ್ರತಿ ಸಲ ನಾವು ಸಿಕ್ತಾಗ್ಲೂ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿದು ಪ್ರತಿಯೊಬ್ಬರ ಬಗ್ಗೆನೂ ಹೇಳೋರು ನನಗೆ. ಸೊ
ನಿಜ ಹೇಳ್ಬೇಕಂತ ಅಂದರೆ ಪ್ರಕಾಶ್ ಸರಿಂದ ನೀವುಗಳಿಗೆ ಗೊತ್ತು ಆ್ಯಕ್ಚುಲಿ, ಮುಖತಃ ಪರಿಚಯ ಇಲ್ಲ ನನಗೆ. ಒಬ್ಬೊಬ್ಬರ ಬಗ್ಗೆ ಆಮೇಲೆ ಒಂದು ನಮಗೆ ಏನಾಗುತ್ತೆ ಅಂದರೆ ಸಿನಿಮಾ ಅಂತ ಮಾಡೋಕ್ಕೆ ಅಂತ ಹೊರಟಾಗ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಅಥವಾ ಟೆಕ್ನಿಕಲ್ ಟೀಮ್ ಅಂತ ಅಂದಾಗ ಎಲ್ಲೋ ಒಂದು ಚಿಕ್ಕ ಪುಟ್ಟ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರುತ್ತೆ ಆ್ಯಕ್ಚುಲಿ, ಏನಾದರೂ ಆಗಿರ್ಬೋದು ಅದು ಆ್ಯಕ್ಚುಲಿ. ಪ್ರಕಾಶ್ ಸರ್ ಇವತ್ತವರೆಗೆ ಒಂದು ಸಿಂಗಲ್ ಕಂಪ್ಲೇಂಟ್ ಹೇಳಿಲ್ಲ. ನಾನು ಕೇಳಿರೋದು ಹೇಳ್ತಾ ಇದ್ದೀನಿ ನಿಮ್ಮ ಇಡೀ ಟೀಮ್ಗೆ, ಒಂದೇ ಒಂದು ಸಿಂಗಲ್ ಕಂಪ್ಲೇಂಟ್ ಹೇಳಿಲ್ಲ. ಆಮೇಲೆ ಖುಷಿಯಾಗೋದು ಏನು ಹೇಳೋರು ಅಂತಂದರೆ, ಯಾವಾಗಲೂ ಹೇಳೋರು, ಸರ್ ಸಿನಿಮಾ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ಸಿಕ್ಕಾಪಟ್ಟೆ ಇದೆ, ಸಿನಿಮಾ ಏನಾಗುತ್ತೋ ಗೊತ್ತಿಲ್ಲ, ಅವ್ರ ಪರಿಶ್ರಮ ಎಷ್ಟಿದೆ ಅಂತ ಅಂದರೆ ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತ. ಒಬ್ಬ ಪ್ರೊಡ್ಯೂಸರ್ ಈ ಮಾತನ್ನ ರಿಲೀಸು ಮುಂಚೆ ಹೇಳ್ತಾರೆ ಅಂತ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ರಿ, ಅದಕ್ಕಿಂತ ದೊಡ್ಡ ಗಿಫ್ಟು ಇನ್ನೊಂದಿಲ್ಲ ಆ್ಯಕ್ಚುಲಿ. ಅಭಿ ನಿಮ್ಮ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಹೇಳೋರು ನನಗೆ, ಸರ್ ಯಪ್ಪ ನಿದ್ದೆನೇ ಮಾಡಲ್ಲ ಸರ್ ಅವನು, ಯಾವಾಗ ನೋಡಿದ್ರು ಸಿನಿಮಾ 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 ಅಂತಾರೆ ಅಂತ ಅಂದ್ಕೊಂಡು. ನಾನು ಈ ಪುಣ್ಯಾತ್ಮನ ಯಾವಾಗಲಾರು ಒಂದ್ಸಲ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು, ಇವತ್ತು ಸಿಕ್ಕಿದೆ ಅವಕಾಶ, ನೋಡ್ತಾ ಇದ್ದೀನಿ. ಆಮೇಲೆ ಅಭಿಷೇಕ್ ಕಾಸರಗೋಡು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಒಳ್ಳೆ DOP. ನಿಮ್ಮ ಬಗ್ಗೆ ಪ್ರಕಾಶ್ ಸರ್ ಹೇಳೋ ಮುಂಚೆನೂ ಕೇಳಿದ್ದೀವಿ ನಿಮ್ಮ ಬಗ್ಗೆ, ಒಳ್ಳೇದಾಗಲಿ. ಇನ್ನು ದೀಕ್ಷಿತ್ ಸರ್ ನಿಮ್ಮ ಬಗ್ಗೆ ಅಂತೂ ಪ್ರಕಾಶ್ ಸರ್ ಬಿಡಿ ಫಿದಾ. ಆ್ಯಕ್ಚುಲಿ ಅವರು ಹೇಳೋರು ಯಾವಾಗಲಾದ್ರು, ಸರ್ ಮತ್ತೆ ಸಿನಿಮಾ ಯಾವಾಗಲೂ, ಸರ್ ದೀಕ್ಷಿತ್ ಒಪ್ಪಿದ್ರೆ ಮಾಡ್ಬಿಡೋಣ ಸರ್. ಯಾವುದಾದ್ರೂ ಇನ್ಯಾರು ಬಂದಿರ್ತಾರೆ ಅಂದ್ಕೊಳ್ಳಿ, ಸರ್ ಅದು ಯಾವುದೋ ಒಂದು ಕತೆ ಕೇಳಿದೆ, ದೀಕ್ಷಿತ್ ಒಪ್ಪಿಟ್ರೆ ಮಾಡ್ಬಿಡೋಣ ಸರ್. ಮೇ ಬಿ ನೀವು ಎಲ್ಲ ಕಾಲ್ ಶೀಟನ್ನು ಪ್ರಕಾಶ್ ಸರ್ಗೆ ಈಗಲೇ ಮೀಸಲಾಗಿ ಇಟ್ಕೊಡ್ರಿ ಆ್ಯಕ್ಚುಲಿ. ಅವ್ರ ಬಾಯಲ್ಲಿ ಯಾವ ಹೀರೋಗಳ ಹೆಸರು ನಾನು ಮೀಟ್ ಆದಾಗಿಂದನೂ ಕೇಳಿಲ್ಲ ಆ್ಯಕ್ಚುಲಿ. ಯಾರು ಏನಾರು ಹೇಳಿ ದೀಕ್ಷಿತ್ ಒಪ್ಪಿಟ್ರೆ ಇದು ಅಂತ. ಅಷ್ಟು ಆ್ಯಕ್ಚುಲಿ ಒಬ್ಬ ಹೀರೋ ಒಂದು ಪ್ರೊಡ್ಯೂಸರ್ಗೆ ಅಷ್ಟು ಇಷ್ಟ ಆಗೋದು ಇದೆಯಲ್ಲ, ಅದು ಸುಲಭದ ಮಾತಲ್ಲ ಆ್ಯಕ್ಚುಲಿ. ಸೊ ಆಮೇಲೆ ನಿಮ್ಮ ಬಗ್ಗೆ ನಾನು ಮುಂಚೆನೂ ಕೇಳಿದ್ದೇನೆ ಆ್ಯಕ್ಚುಲಿ, ಪ್ರಕಾಶ್ ಸರ್ ಹೇಳೋ ಮುಂಚೆನೂ ನಿಮ್ಮ ಡೆಡಿಕೇಶನ್ನು, ದಿಯಾ ಎಸ್ಪೆಷಲಿ ಲೈಕ್ ದಿಯಾ ಡೈರೆಕ್ಟ್ರಿಂದ ನಿಮ್ಮ ಬಗ್ಗೆ ಯಾರ ಹತ್ರ ಕೇಳ್ತೀನೋ ಇಂಡಸ್ಟ್ರಿನಲ್ಲಿ ಎಲ್ಲರೂ ಸಿಕ್ಕಾಬಿಟ್ಟೆ, ಅದು ಪಾಸಿಟಿವ್ ಅಲ್ಲ, ಪಾಸಿಟಿವ್ ಪ್ಲಸ್ ಹೇಳ್ತಾರೆ ನಿಮ್ಮ ಬಗ್ಗೆ ಆ್ಯಕ್ಚುಲಿ. ಅಷ್ಟು ಡೆಡಿಕೇಶನ್ನು, ಅಷ್ಟು ಹಂಬಲ್ನೆಸ್ಸು. ಇವಾಗಲೂ ಅದೇ ಲೈಕ್ ಈಗ ಅಷ್ಟು ದೊಡ್ಡ ಸಿನಿಮಾಗಳು ಮಾಡಾದ್ಮೇಲೆ ಕೂಡ ಈ ಹಂಬಲ್ನೆಸ್ ಇದೆ ಅಂತ ಅಂದರೆ, ನಾವು ಇನ್ನು ಪ್ರಕಾಶ್ ಸರ್ ಹತ್ರ ಹೇಳ್ಬೇಕು, ದೀಕ್ಷಿತ್ ಅವ್ರ ಕಾಲ್ ಶೀಟ್ ಸಿಕ್ಬಿಟ್ರೆ ಸಿನಿಮಾ ಮಾಡ್ಬಿಡೋಣ ಅಂತ. ಇನ್ನು ಮೇಡಮ್ ನಿಮ್ಮ ಬಗ್ಗೆ ನಾವು ಕೇಳಿದ್ವಿ ಆ್ಯಕ್ಚುಲಿ. ಸೊ ಹೀಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಯೂಶಲಿ ಹೀರೋಯಿನ್ ಅಂತ ಅಂದ ತಕ್ಷಣ ಫಸ್ಟು ನಿಮ್ಮ ಬಗ್ಗೆ ಮಾತಾಡೋರು ಆ್ಯಕ್ಚುಲಿ. ಸೊ ಚೆನ್ನಾಗಿ ಮಾಡಿದ್ದೀರಾ. ಸೊ ಒಂದು ವಿಶೇಷವಾದ ಪಾತ್ರ ಆ್ಯಕ್ಚುಲಿ. ಸೊ ಯೂಶಲಿ ಲೈಕ್ ಈ ಥರದ ಪಾತ್ರಗಳನ್ನ ಹೀರೋಯಿನ್ಸು, ಅದರಲ್ಲೂ ಗ್ಲಾಮರ್ ಹೀರೋಯಿನ್ಸ್ಗಳು ಒಪ್ಕೊಳ್ಳೋದು ಒಂದು ಮಟ್ಟಕ್ಕೆ, ಅವ್ರು ಹೇಳ್ದಂಗೆ ಒಂದಿನ ಟೈಮ್ ತಗೋತೀನಿ ಅಂದಿದ್ದಕ್ಕೆ ಬರ್ತಿದೆ. ಇನ್ನು ವೇಲು ಸರ್ ಬಗ್ಗೆ ನಾನು ಏನು ಹೇಳಲಿ, ಆ್ಯಕ್ಚುಲಿ ಅವರು ಎಲ್ಲ ಹೊಸಬ್ರಿಗೆ, ಹೊಸ ತಂಡಗಳಿಗೆ ಅಥವಾ ಸಿನಿಮಾಗೆ ಪ್ರೋತ್ಸಾಹದಾಯಕರು ಅವರು. ಸರ್ ಒಳ್ಳೆಯದಾಗಲಿ ಸರ್. ಆ್ಯಕ್ಚುಲಿ ನಿಮ್ಮಿಂದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿದು ಮೊದಲನೇ ಚೆಕ್ ಬಂದಿದೆ, ಒಳ್ಳೆಯದಾಗಲಿ ಪ್ರಕಾಶ್ ಸರ್ಗೆ. ಇನ್ನು ಉಷಾ ಮ್ಯಾಮ್, ನಿಮ್ಮ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಕೆಲಸ ಮಾಡಿದ್ದೆ ನಾನು ಆ್ಯಕ್ಚುಲಿ. ಶ್ರೀ ಕ್ಷೇತ್ರ ಕೈವಾರ ತಾತೆ ಅಂತ ಒಂದು ಸ್ಕೆಡ್ಯೂಲ್ ಕೆಲಸ ಮಾಡಿದೆ ನಾನು. ಸೊ ಅದಾದಮೇಲೆ ಲೈಕ್ ನೆಕ್ಸ್ಟ್ ಸ್ಕೆಡ್ಯೂಲ್ ಬರೋ ಅಷ್ಟೊತ್ತಿಗೆ ನಾನು ಶಿಶಿರ ಸಿನಿಮಾ ನಂದು ಟೇಕ್ ಆಫ್ ಆಗ್ತಿತ್ತು, ಆ ಕಾರಣಕ್ಕೆ ನಾನು ಮಾಡೋಕ್ಕಾಗಿಲ್ಲ. ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಸೊ ಮೇಘನಾ ಮ್ಯಾಮ್, ನಿಮ್ಮ ಬಗ್ಗೆ ನಾನು ಗೊತ್ತು, ಅನೀಶು ಸಿಕ್ಕಾಪಟ್ಟೆ ಹೇಳ್ತಾರೆ ನಿಮ್ಮ ಬಗ್ಗೆ. ಅನೀಶು ನಾನು ಒಳ್ಳೆ ಫ್ರೆಂಡ್ಸು, ಅದರಿಂದ ಅನೀಶ್ದು ಮೊದಲನೇ ಹೀರೋಯಿನ್ನು. ಸೊ ಆ ಕಾರಣಕ್ಕೆ ಸೊ ಖುಷಿ ಆಯಿತು. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತುಂಬ ಚೆನ್ನಾಗಿ ಬಂದಿದೆ. ಟ್ರೈಲರ್ ಅಂತೂ ಎಕ್ಸ್ಟ್ರಾಡಿನರಿ. ಸಿನಿಮಾ ಗೆಲ್ಲೋ ಯಾವುದೇ ಸಂದೇಹಗಳು ಕಾಣಿಸ್ತಾ ಇಲ್ಲ. ಎಲ್ಲಾದ್ರ ನಡುವೆ ಕಳಶಕ್ಕೆ ಪ್ರಾಯ ಇಟ್ಟಂಗೆ ಪ್ರಕಾಶ್ ಸರ್ ಬಗ್ಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಸರ್, ನಿಮ್ಮಷ್ಟು ಬ್ಯೂಟಿಫುಲ್ ಸೋಲ್ನ ನಾನು ಇಲ್ಲಿವರೆಗೆ ಇಂಡಸ್ಟ್ರಿಯಲ್ಲಿ ನೋಡಿಲ್ಲ ಸರ್. ಆಮೇಲೆ ನಿಮ್ಮದು ವಿಶೇಷ ಏನಂತ ಅಂದರೆ, ರಂಗಿತರಂಗ, ಅವನೇ ಶ್ರೀಮನ್ನಾರಾಯಣ, ಸ್ಪೂಕಿ ಕಾಲೇಜ್ ಎಲ್ಲದರಲ್ಲೂ ಫಸ್ಟ್ ಟೈಮ್ ಅಂದರೆ ಡೆಬ್ಯೂ ಡೈರೆಕ್ಷನ್ಗೆ ನೀವು ಅವಕಾಶ ಕೊಡ್ತೀರಾ. ಗೊತ್ತಿಲ್ಲ ಅದು ಯಾವ ಧೈರ್ಯ ಅಂತ ಅಂದ್ಕೊಂಡು ಒಳ್ಳೊಳ್ಳೆ ಡೈರೆಕ್ಟರ್ಗಳನ್ನ ಇಂಡಸ್ಟ್ರಿಗೆ ತೊಗೊಂಬರ್ತಾ ಇದ್ದೀರಾ ಸರ್. ಹೀಗೆ ಮುಂದಕ್ಕೆ ಹೊಸ ಡೈರೆಕ್ಟರ್ಗಳು ಬರೋದ್ರ ಜೊತೆ ನಮ್ಮಂಥ ಡೈರೆಕ್ಟರ್ಗಳಿಗೂ ಅವಕಾಶ ಕೊಟ್ಟರೆ ಸೊ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ. ಈಗ ಆ್ಯಕ್ಚುಲಿ ಕನ್ನಡ ಸಿನಿಮಾಗಳಿಗೆ ಹೊಸ ಒಂದು ಆಯಾಮ ಸಿಕ್ಕಿದೆ, ಸಿನಿಮಾಗಳು ಗೆಲ್ತಿದ್ದಾವೆ. ಈ ಓಟ ಹೀಗೆ ಹೋದರೆ ಇನ್ನೂ ಸಿನಿಮಾ ಇಂಡಸ್ಟ್ರಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಸೊ ಇಲ್ಲಿಗೆ ಬಂದಿದ್ದು ಎಲ್ಲ ಗಣ್ಯರಿಗೂ
ಪತ್ರಿಕಾ ಮಾಧ್ಯಮ ಗೆಳೆಯರಿಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅನುಷಾ ಮ್ಯಾಮ್, ನಂದು ಮೊದಲನೇ ಶಿಶಿರ ಫಿಲಮನ್ನು ಇವರೇ ಆ್ಯಂಕರಿಂಗ್ ಮಾಡಿದ್ದು. ಥ್ಯಾಂಕ್ ಯು. First of all, thank you so much for being here, because ನೀವಿದ್ರೆ ಅದೇನೋ ಒಂಥರ ಎನ್ವೈರ್ನ್ಮೆಂಟೇ ಫುಲ್ ಪಾಸಿಟಿವ್ ಆಗಿರುತ್ತೆ. ಸೊ ಥ್ಯಾಂಕ್ ಯು. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಹಾಗೆ ಪಾರ್ಟ್ ಆಫ್ ಮೈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಮ್ ಇಸ್ ಹಿಯರ್. ನಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಹಾಗೆಯೇ ಆಲ್ ದ ವೆರಿ ಬೆಸ್ಟ್. ರೋರಿಂಗ್ ಸ್ಟಾರ್, ನಮ್ಮ ಲವ್ಲಿ ಸ್ಟಾರ್ ಮೇಘ್ನಾ ಅವರು ಎಲ್ಲರೂ ಬಂದು ನಮಗೆ ಆಲ್ ದ ಬೆಸ್ಟ್ ಹೇಳಿ ಹೋಗಿದ್ದಾರೆ, ಅವ್ರ ವಿಶಸ್ ತಿಳಿಸಿ ಹೋಗಿದ್ದಾರೆ. ಫಸ್ಟಿಗೆ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಿನ್ನೆ ನಾನು ಆ್ಯಕ್ಚುಲಿ ಮಾರುತ ಪ್ರೆಸ್ ಮೀಟ್ ಇತ್ತು, ಅಲ್ಲಿ ಎಲ್ಲ ಮೀಡಿಯಾದವ್ರ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ನನಗೆ ಯಾರು ನಿಮ್ಮ ಕಾಂಪಿಟಿಷನ್ನು ಅಂತ ಕೇಳಿದ್ರೆ ಸುಮ್ಮನೆ ಹೀಗೆ ಇಲ್ಲ ನನಗೆ ನಾನೇ ಕಾಂಪಿಟಿಷನ್ನು ಅಂತ ಹೇಳ್ಕೊತೀವಲ್ಲ, ಹಾಗೆ ಹೇಳ್ತಾ ಇದ್ದೆ. ಐ ಗೆಸ್ 21ಕ್ಕೆ ಅದು ಎಲ್ಲೋ ಒಂದು ಕಡೆ ಸತ್ಯ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಂದೇ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡಬೇಕು, ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡಬೇಕು ಅನ್ನೋ ಸತತ ಪ್ರಯತ್ನದಲ್ಲಿ ತುಂಬಾ ಪ್ರೀತಿಯಿಂದ, ತುಂಬಾ ಒಂದು ದೃಢ ನಿರ್ಧಾರದಿಂದ, ಇಲ್ಲ ಈ ಸಿನಿಮಾ ಫಾರ್ ಶೋರ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ, ಇದರಲ್ಲಿ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ, ಜನರಿಗೆ ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ಈ ಸಿನಿಮಾದಿಂದ ಸಿಗುತ್ತೆ ಅಂತ ಅಂದ್ಕೊಂಡು ಒಪ್ಕೊಂಡಂಥ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಐ ಗೆಸ್ ಔಟ್ಪುಟ್ ನೋಡಿದ ಮೇಲೆ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ಪರ್ಸ್ನಲಿ ನಾನು ಅಂದ್ಕೊಂಡಂಥ ಆ ಯೋಚನೆ ಏನಿದೆ ಅಲ್ಲ, ಅದು ಸುಳ್ಳಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಅಭಿ ಸರ್ ಅವ್ರು ಹೇಳ್ತಾ ಇದ್ರು ಫಸ್ಟ್ ಮೀಟಿಂಗಿಗೆ 1 hour ಲೇಟಾಗಿ ಬಂದರು ಅಂತ. ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರದ್ದು ಅಫ್ಕೋರ್ಸ್ ಸ್ಟ್ರಾಂಗ್ ರೀಸನ್ ಇದೆ, ಬಟ್ ಆ ಟೈಮಲ್ಲಿ ನಾನು ಯೋಚನೆ ಏನು ಮಾಡಿದ್ದು, ಇಷ್ಟು ಲೇಟಾಗಿ ಬಂದಿದ್ದಾರೆ, ಟೈಮ್ ಸೆನ್ಸ್ ಇಲ್ಲ, ಈ ಸಿನಿಮಾ ಅಂತೂ ನಾನು ಮಾಡಲ್ಲ, ಇವ್ರ ಜೊತೆ ಅಂತೂ ಕೆಲಸ ಮಾಡಲ್ಲ ಅನ್ನೋ ಯೋಚನೆನ ಬದಲಾಯಿಸಿದ್ದು ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಥೆ. ಅದ್ರ ಜೊತೆಗೆ ಅವ್ರೇನು ಹೇಳ್ತಾ ಇದ್ರು, ಒಂದು ಟೀಸರ್ ಜೊತೆಗೆ ಎಲ್ಲರ ಹತ್ರನ ಹೋಗ್ತಾ ಇದ್ವಿ ಅಂತ. ಐ ಗೆಸ್ ಅದೊಂದು ಟೀಸರ್ ವಾಸ್ ಮೋರ್ ದೆನ್ ಇನಫ್ ಟು ಜಡ್ಜ್ ಯೋರ್ ಟ್ಯಾಲೆಂಟ್ ಆ್ಯಂಡ್ ಯೋರ್ ಲೈನ್ ಆಫ್ ವರ್ಕ್. ನಿಮ್ಮದು ಐ ಗೆಸ್ ಡೈರೆಕ್ಷನ್ ಹೊಸದಾಗಿರ್ಬೋದು ಸರ್, ಒಂದು ಸಕ್ಸಸ್ಫುಲ್ VFX ಸ್ಟುಡಿಯೋನ ಎಷ್ಟೋ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ, ತುಂಬ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ, ಆ್ಯಂಡ್ ಈಗ ಡೈರೆಕ್ಷನ್ ಅಂತ ತಗೊಂಡು ಈ ಸಿನಿಮಾದಲ್ಲಿ ಐ ಗೆಸ್ ಸೋ ಫಾರ್ ಬೆಸ್ಟ್ ವರ್ಕ್ ಅಂತ ನಾನು ಅಂದ್ಕೊತೀನಿ. ಐ ಗೆಸ್ ಅದು ಜನರಿಗೆ 21ಕ್ಕೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ. ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಇಲ್ಲಿನ ತನಕದ ನನ್ನ ಬೆಸ್ಟ್ ಫಿಲ್ಮ್ ಆ್ಯಂಡ್ ಬೆಸ್ಟ್ ಪಾತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಎಲ್ಲರ ಬಗ್ಗೆನೂ ಅಫ್ಕೋರ್ಸ್ ಹೇಳಲೇಬೇಕು. ಅಭಿ ಸರ್ ನಮ್ಮದು ಸೆಟ್ಟಲ್ಲಿ ಅಭಿಷೇಕ್ ಅಂತ ಯಾರು ಇರ್ತಾರಲ್ಲ, ಐ ಗೆಸ್ ತುಂಬಾ ಕಾಮ್, ತುಂಬಾ ಪೇಷಂಟ್ ಅಂತ ಅನ್ಕೊತೀನಿ. ಅವ್ರ ಕೆಲಸದ ಮುಖಾಂತರ ತಮ್ಮ ಟ್ಯಾಲೆಂಟನ್ನು ತೋರಿಸುವಂಥವ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸೋ ಕಾಮ್ ಆನ್ ಸೆಟ್. ಅಂದರೆ ಇಷ್ಟೊಂದು ಜನರನ್ನು ಇಟ್ಕೊಂಡು ನೀವು ಒಂದೇ ಫ್ರೇಮಲ್ಲಿ ನಿಲ್ಲಿಸಿ ಅಭಿಷೇಕ್ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಐ ಗೆಸ್ ಅದು ನಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೀವಷ್ಟು ಕಾಮಾಗಿ ಇದ್ದಿದ್ದಕ್ಕಾಗಿ ನಾವು ನಮ್ಮ ಬೆಸ್ಟನ್ನು ಕೊಡೋಕ್ಕಾಯಿತು ಸಿನಿಮಾದಲ್ಲಿ. ದೀಕ್ಷಿತ್ ನಮ್ಮ ಕನಕ, ನಮ್ಮ ಟೈಗರ್, ನಿಮ್ಮ ಬಗ್ಗೆ ಏನು ಹೇಳೋದು, ನಿಮ್ಮ ಕೆಲಸದ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಟಿಪ್ಪಣಿ ಬರಿಬೇಕಾಗುತ್ತೆ. ವಿ ಆಲ್ ಆರ್ ಬಿಗ್ ಫ್ಯಾನ್ ಆಫ್ ಯು. ಆ್ಯಂಡ್ ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ಗೊತ್ತಾಯಿತು ಜನರು ಏನಕ್ಕೆ ಇಷ್ಟೊಂದು ನಿಮ್ಮನ್ನು ಹೊಗಳ್ತಾರೆ ಅಂತ. ಆ್ಯಂಡ್ ಯು ಡಿಸರ್ವ್ ಆಲ್ ಆಫ್ ಇಟ್. ನಾನು ಆ್ಯಕ್ಚುಲಿ ಅಭಿಷೇಕ್ ಸರು ಸ್ಟಾರ್ಟಿಂಗಲ್ಲಿ ಸರ್ ಹೀರೋ ಯಾರು ಅಂತ ಕೇಳಿದಾಗ ದೀಕ್ಷಿತ್ ಶೆಟ್ಟಿ ಅಂತ ಅಂದರು. ಆ್ಯಂಡ್ ಐ ಸೆಡ್ ದೀಕ್ಷಿತ, ಈ ಕ್ಯಾರೆಕ್ಟರ್ ಇಷ್ಟೊಂದು ಎಕ್ಸಾಜುರೇಟೆಡ್ ಇದೆ ಅಲ್ಲ, ಅಷ್ಟೊಂದು ಲೈಕ್ ಔಟ್ ದೇರ್, ಎಲ್ಲೂ ಸ್ವಲ್ಪನೂ ಅಂಡರ್ಪ್ಲೇ ಇಲ್ಲ, ಏನಿಲ್ಲ, ಅಷ್ಟೊಂದು ಜೋರಾಗಿ ಮಾತಾಡಬೇಕು, ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡಬೇಕು. ಆ್ಯಂಡ್ ದೀಕ್ಷಿತನ ನಾವು ಯೂಶ್ವಲಿ ಹೇಗೆ ಸ್ಕ್ರೀನ್ ಮೇಲೆ ನೋಡಿದ್ದೀವಿ ಅಂತಂದರೆ ತುಂಬಾ ಪಾಯ್ಸ್, ತುಂಬಾ ಸೀರಿಯಸ್, ತುಂಬಾ ಮೆಚೋರ್ಡ್ ಆದಂಥ ರೋಲ್ಸ್ ಮಾಡಿದ್ದಾರೆ. ಡೆಡ್ ಅಪೋಸಿಟ್ ರೋಲ್ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಸಲೀಸಾಗಿ, ನಾನು ಇನ್ಫ್ಯಾಕ್ಟ್ ಸಲೀಸಾಗಿ ಅಂತ ಹೇಳಿದ್ದಕ್ಕೆ ಇನ್ಫ್ಯಾಕ್ಟ್ ಬೆಳಿಗ್ಗೆ ಶಾರದಾ ಮ್ಯಾಮ್ ಜೊತೆಗೆ ಮಾತಾಡ್ತಾ ಇದ್ವಿ, ಆಗ ನಾನು ತುಂಬ ಸಲೀಸಾಗಿ ರಾಬರಿ ಮಾಡಿದ್ದಾರೆ ಅಂತಂದೆ. ಅದಕ್ಕೆ ಅವ್ರು ಅಂದರು, ಇಲ್ಲ ಅದು ಸಲೀಸಾಗಿ ಕಾಣಿಸ್ಬೇಕು ಅಂತಂದರೆ ಅದ್ರ ಹಿಂದ್ಗಡೆ ಹಾರ್ಡ್ ವರ್ಕ್ ಎಷ್ಟಿದೆ ಅಂತ ಅದು ಯಾರಿಗೂ ಕಾಣಿಸಲ್ಲ ಅಂತ. ಆ್ಯಂಡ್ ದಟ್ ಈಸ್ ಸೋ ಟ್ರೂ. ಐ ಗೆಸ್ ಅವ್ರ ಥರ ಉಷಾ ಮ್ಯಾಮ್ ಹೇಳ್ದಂಗೆ ನಾವು
ಹೋಲ್ ಶೂಟಿಂಗ್ ಟೈಮಲ್ಲಿ ಅವ್ರು ಐ ಗೆಸ್ ನಿದ್ರೆನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಆ್ಯಂಡ್ ಈಗ ಕೂಡ ನಿದ್ರೆ ಮಾಡಲ್ಲ. ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ. ಅವ್ರ ಫಾರ್ಮುಲಾ ನಾವು ಕೂಡ ತಿಳ್ಕೊಬೇಕು. ಆ್ಯಂಡ್ ನೀವು ಐ ಗೆಸ್ ಆ ಕನಕನ ಪಾತ್ರ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ದೀಕ್ಷಿತ್. ದ ವೇ ಐ ಹ್ಯಾವ್ ಲವ್ಡ್ ಯೋರ್ ಪರ್ಫಾರ್ಮೆನ್ಸ್, ಪೀಪಲ್ ವಿಲ್ ಲವ್ ಇಟ್. ಆ್ಯಂಡ್ ಅಭಿ ಸರ್ ಅದನ್ನು ಅಷ್ಟು ಬ್ಯೂಟಿಫುಲಿ ಐ ಗೆಸ್ ಬರೆದಿದ್ದಾರೆ ಆ ಕ್ಯಾರೆಕ್ಟ್ರನ್ನ. ಆ್ಯಂಡ್ ಅವರಿಗೆ ಅಂಥದ್ದೇ ಒಂದು ಆ್ಯಕ್ಟರ್ ಸಿಕ್ಕಿದ್ದಾರೆ ಅದನ್ನು ನಿಭಾಯಿಸೋದಕ್ಕೆ. ದಟ್ ಈಸ್ ವೈ ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟುಡೇ. ಆ್ಯಂಡ್ ಆಲ್ಸೋ ವೆನ್ ಐ ಸೇ ದ ಸೆಂಟೆನ್ಸ್, ಐ ಗೆಸ್ ಇಟ್ ಈಸ್ ಬಿಕಾಸ್ ಆಫ್ ನಮ್ಮ ಪ್ರೊಡ್ಯೂಸರ್ HK ಪ್ರಕಾಶ್ ಸರ್. ಸರ್, ಐ ರಿಯಲಿ ಲೈಕ್ ಯು. ನೀವು ಯಾವತ್ತೂ ನಗ್ನಗ್ತಾ ಇರ್ತಾರೆ ನನ್ನ ಥರನೇ. ಐ ಲವ್ ಹಿಮ್. ಏನೇ ಹೇಳಿ ಸರ್ಗೆ ಒಂದು ಕಾಲ್ ಮಾಡಿ ಅಥವಾ ಏನಾದರೂ ಮೀಟಿಂಗ್, ಸರ್ ಹಿಂಗೆ ಮಾಡೋಣ, ಸರ್ ಹಂಗೆ ಮಾಡೋಣ, ನಾನೇನೋ ಫುಲ್ ಟೆನ್ಷನಲ್ಲಿ ಏನಾದರೂ ಮಾಡೋಣ ಮೇಡಮ್, ಮಾಡೋಣ. ಅಭಿ ಸರ್ ಹೇಳ್ದಂಗೆ ನಮ್ಮ ಸಿನಿಮಾಗೆ ಏನು ಬೇಕಿತ್ತಲ್ಲ, ಇವತ್ತು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಜೊತೆಗೆ ನಾವಿಲ್ಲಿ ನಿಂತಿದ್ದೀವಿ, ನಿಮ್ಮ ಮುಂದೆ ಈ ಔಟ್ಪುಟ್ ಕೊಟ್ಟಿದ್ದೀವಿ ಅಂತಂದರೆ ಅದು ಸಾಧ್ಯ ಆಗಿರೋದು ನಮ್ಮ ಪ್ರೊಡ್ಯೂಸರ್ HK ಪ್ರಕಾಶ್ ಸರ್ ಇಂದಾಗಿ. ಆ್ಯಂಡ್ ನಮ್ಮ ಟೀಮ್ ಐ ಗೆಸ್ ಎಲ್ಲರೂ ತುಂಬ ನಗ್ನಗ್ತಾ ತುಂಬಾ ಖುಷಿಯಿಂದ ಕೆಲಸ ಮಾಡಿದ್ದೀವಿ. ವೇಲು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನೀವೊಂದು ಹಿರಿಯರು ನಮ್ಮ ಜೊತೆಗೆ ನಿಂತಿರೋದು ನಮ್ಗೆ ತುಂಬಾ ಒಂದು ಆನೆ ಬಲ ಬಂದಂಗಾಗಿದೆ. ಆ್ಯಂಡ್ ಯಾವತ್ತೂ ಬಂದು ಇಷ್ಟೊಂದು ಒಳ್ಳೆ ಮಾತಾಡ್ತೀರಾ ನಮ್ಮ ಚಿತ್ರತಂಡದ ಬಗ್ಗೆ ಆಗಿರಲಿ, ಎಲ್ಲರ ಬಗ್ಗೆ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಮೂವಿ ಬಗ್ಗೆ ಕೂಡ ಐ ಹರ್ಡ್ ಫ್ರಮ್ ಯು ದಟ್ ತುಂಬ ಚೆನ್ನಾಗಿ ಬಂದಿದೆ, ನನಗೂ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನೀವು ಹೇಳುವಾಗ ನನಗೆ ಪರ್ಸ್ನಲಿ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನೀವು ತುಂಬ ಮೂವೀಸನ್ನು ನೋಡಿದವರು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ನಿಮ್ಮಿಂದ ಇಂಥ ಮಾತುಗಳು ಬಂದಾಗ ಐ ಗೆಸ್ ಅದು ನಮಗೆ ಆ್ಯಸ್ ಐ ಸೆಡ್ ಆನೆ ಬಲ ಕೊಡುತ್ತೆ. ಉಷಮ್ಮ ಎಲ್ಲರನ್ನೂ ಮಕ್ಕಳ ಥರ ನೋಡಿಕೊಂಡು ನಮಗೆಲ್ಲ ಅಷ್ಟು ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ರಾಬರ್ಸು, ಅಶ್ವಿನು, ಶ್ರೇಯಸ್, ಶ್ರೀ, ವಿನೋದ್ ಎಲ್ಲರಿಗೂ ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್. ಆ್ಯಂಡ್ ನಾವು ಎಷ್ಟು ಐ ಗೆಸ್ ಶೂಟಿಂಗ್ ಮಾಡುವಾಗ ಫನ್ ಮಾಡಿದ್ದೀವೋ, ಫನ್ ಸ್ವಲ್ಪ ಕಮ್ಮಿನೇ ಮಾಡಿದ್ದೀವಿ, ಅಷ್ಟೊಂದು ಫನ್ ಆಗಲಿಲ್ಲ. ಬಿಕಾಸ್ ಫನ್ ಅಂತ ಹೇಳಬಾರ್ದು ಅಲ್ವಾ, ಇಲ್ ಬಿ ರಾಂಗ್. ಬಟ್ ತುಂಬಾ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ. ತುಂಬಾ ಅಫ್ಕೋರ್ಸ್ ನಾನು ಕಷ್ಟನೆಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ. ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಅದರಲ್ಲಿ ತುಂಬ ಶ್ರಮ ಇರುತ್ತೆ. ಆ ಶ್ರಮನ ಎಲ್ಲ ತಂಡದವರು ಮಾಡ್ತಾರೆ. ಆ್ಯಂಡ್ ಐ ಗೆಸ್ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಒಂದು ಸೂಪರ್ ಎಂಟರ್ಟೈನಿಂಗ್ ಸಿನಿಮಾ. ನೀವೇನು ದುಡ್ಡನ್ನು ಖರ್ಚು ಮಾಡಿ ಚಿತ್ರಮಂದಿರಕ್ಕೆ ಬರ್ತೀರಲ್ಲ, ಆ ದುಡ್ಡಿಗೆ ಮೋಸ ಆಗಲ್ಲ ಅಂತ ನಾನು ಡೆಫಿನೆಟ್ಲಿ ಹೇಳಬಲ್ಲೆ. ಆ್ಯಂಡ್ ನಿಮಗೆ ಟ್ರೇಲರ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಸಿನಿಮಾ ಕೂಡ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒಂದು 30-35 ಜನ ನಿಮಗೆ ಈ ಟ್ರೇಲರ್ ಏನು ಇದೆ ಅಲ್ಲ, ಚಿಕ್ಕ ತುಣುಕು ಮಾತ್ರ, ನಮ್ಮ ಸಿನಿಮಾದ ಚಿಕ್ಕ ತುಣುಕು. ನಿಮಗೆ ಇನ್ನೂ ಒಂದು ದೊಡ್ಡ ವರ್ಲ್ಡ್ ಇದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯ ದೊಡ್ಡ ವರ್ಲ್ಡ್ ನಿಮಗೆ 21ಕ್ಕೆ ಕಾಣಿಸುತ್ತೆ. ನಾವಿಲ್ಲಿ ನಿಮಗೆ ಆರ್ಟಿಸ್ಟ್ಗಳು ಒಂದು ಸ್ವಲ್ಪ ಜನ ಕಾಣಿಸ್ತಿದ್ದೀವಿ ಅಷ್ಟೇ. ನಾನು ಮುಂಚೆನೇ ಹೇಳ್ದಂಗೆ ಒಂದು ದೊಡ್ಡ ತಾರಾಂಗಣ ಇದೆ, ಒಂದು 30-35 ಜನ ಒಟ್ಟಿಗೆ ನಾವು ಸ್ಕ್ರೀನ್ ಮೇಲೆ ಇದ್ದೀವಿ. ತುಂಬಾ ರಿಚ್ ಆಗಿ ಅಭಿ ಅವರು ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯನ್ನು ಶೂಟ್ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ಯು ವಿಲ್ ಲೈಕ್ ದಿಸ್ ಸಿನಿಮಾ. ಐ ಜಸ್ಟ್ ನೋ ದಟ್ ಯು ವಿಲ್ ಲೈಕ್ ದಿಸ್ ಸಿನಿಮಾ. ಸೊ 21 ನವೆಂಬರ್ಗೆ ಚಿತ್ರಮಂದಿರದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಸ್ ಎಲ್ರಿಗೂ ನನ್ನ ನಮಸ್ಕಾರ. ಆ್ಯಕ್ಚುಲಿ ಆ್ಯಕ್ಟಿಂಗ್ ಬಿಟ್ಟು ಆ್ಯಂಕರಿಂಗ್ ಮಾಡಬೇಕೇನೋ, ಅಲ್ಲಿ ಯಾರೋ ದೊಡ್ಡ ಕಾರಲ್ಲಿ ಬರ್ತಾರೆ, ಇಲ್ಲಿ ನೋಡಿದ್ರೆ ನೀವು ದೊಡ್ಡ ಪರ್ಫ್ಯೂಮ್ ಹಾಕೋತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ಥ್ಯಾಂಕ್ಸ್ ಹೇಳೋದನ್ನು ತುಂಬ ಕಮ್ಮಿ ಹೇಳ್ತೀನಿ, ಯಾಕಂದರೆ ಸಕ್ಸಸ್ ಮೀಟ್ ಆಗುತ್ತೆ ಅನ್ನುವ ಭರವಸೆಯಲ್ಲಿದ್ದೀನಿ. ಸೊ ಹಾಗಾಗಿ ಸಕ್ಸಸ್ ಮೀಟಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಂಥ ಅತಿಥಿಗಳು ಶ್ರೀ ಮುರಳಿ ಸರ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಆ್ಯಂಡ್ ಮೇಘನಾ ಗಾನ್ಕರ್ ಮೇಡಮ್ ಆಗಿರ್ಬೋದು. ಶ್ರೀ ಮುರಳಿ ಸರ್ ಹೇಳ್ತಿದ್ರು, ರಂಗಿತರಂಗ ಟ್ರೈಲರ್ನ ರಿಲೀಸ್ ಮಾಡಿದರು, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ನ ರಿಲೀಸ್ ಮಾಡಿದರು ಅಂತ. ನನ್ನ ಮೊದಲನೇ ಸಿನಿಮಾ ದಿಯಾ ಟ್ರೈಲರ್ನ ಕೂಡ ಅವರೇ ರಿಲೀಸ್ ಮಾಡಿದ್ದು. ಸೊ 3 ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗಲಿ ಅಂತ ನಾನು ಆಶಿಸ್ತೀನಿ. 2 ಆಗಿವೆ, 3ನೇದು ಆಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕರೆದಾಗೆಲ್ಲ ತುಂಬ
ಫೋನ್ ಎತ್ತಿ ರೆಸ್ಪಾಂಡ್ ಮಾಡುವಂಥ ವ್ಯಕ್ತಿ. ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಬರ್ತೀನಿ, ಬರಲ್ಲ, ಆಗುತ್ತೆ, ಆಗಲ್ಲ ಅಂತ ತುಂಬ ಆರಾಮಾಗಿ ಹೇಳುವಂಥ ಒಂದು ಮನಸ್ಥಿತಿ ಇರುವಂಥ ನಟರು ಆ್ಯಂಡ್ ತುಂಬ ಸಪೋರ್ಟ್ ಮಾಡುವಂಥ ನಟರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೇಮ್ ಸರ್, ಆ್ಯಂಡ್ ಥ್ಯಾಂಕ್ ಯು ಮೇಘನಾ ಮ್ಯಾಮ್ ಫಾರ್ ಕಮಿಂಗ್. ಆ್ಯಂಡ್ ಎಸ್, ನಾವು ಹೇಳೋದೇನಿಲ್ಲ, ನೀವು ಹೇಳಬೇಕು. ಸೊ ಟ್ರೈಲರ್ ನೋಡಿದ್ದೀರಾ, ನಿಮಗೆಲ್ಲ ಏನು ಅನ್ನಿಸ್ತು? ಥ್ಯಾಂಕ್ ಯು. ಸೊ ಏನೋ ಸ್ವಲ್ಪ ಇಲ್ಲಿ ಚಪ್ಪಾಳೆ ಕಮ್ಮಿ ಕೇಳಿಸುತ್ತೆ. ಇಷ್ಟ ಆಗಲಿಲ್ವಾ ಟ್ರೈಲರು? ಇಷ್ಟ ಆಯ್ತಾ ಟ್ರೈಲರು? ಎಸ್. ಯಾಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ನೋಡಬೇಕು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ. ಯಾಕಂದರೆ ನಮ್ಮ ಜೊತೆ 7 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. 6 ಸಿನಿಮಾ, ನಮ್ಮದು 7ನೇದು. ಸೊ 7 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನೇ ಯಾಕೆ ನೋಡಬೇಕು? ಸಾಕಷ್ಟು ಕಾರಣಗಳಿವೆ. ಮೊದಲನೇದು, ಉಷಾಮ್ಮ ಹೇಳಿದಾಗೆ ಸುಮಾರು ಒಂದು 55ರಿಂದ 60 ದಿನಗಳಷ್ಟು ಕೆಲಸ ಮಾಡಿದ್ದೀವಿ. ಅದರಲ್ಲಿ 35-40 ದಿನಗಳಷ್ಟು ಸೆಟ್ ಒಳಗೆ ಕೆಲಸ ಮಾಡಿದ್ದೀವಿ. ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ 7 ವರ್ಷದ ಮಗುವಿಂದ 70 ವರ್ಷದವ್ರ ತನಕನೂ ಇದ್ದರು. ಆ್ಯಂಡ್ ಎಲ್ಲರೂ ನಿದ್ದೆಗೆಟ್ಟು ಕೆಲಸ ಮಾಡ್ತಾಯಿದ್ರು, ಸಿನಿಮಾಗೋಸ್ಕರ, ಸಿನಿಮಾದ ಸ್ಕ್ರಿಪ್ಟ್ಗೋಸ್ಕರ. ಅದಕ್ಕಾಗಿ ನೋಡಬೇಕು. ಆ್ಯಂಡ್ ಎರಡನೇದು, ನಿರ್ದೇಶಕರ ಬಗ್ಗೆ ಹೇಳಬೇಕು. ಒಂದು VFX ಕಂಪನಿ, ಪಿನಾಕ ಅನ್ನುವ ಸ್ಟುಡಿಯೋಸ್, ಆ ಥರದೊಂದು ದೊಡ್ಡ ಕಂಪನಿನ ನಡೆಸ್ಕೊಂಡು ಹೋಗ್ತಿರುವಂಥ ಮನುಷ್ಯ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಕನಸು ಕಟ್ಟಿ ಆ ದಿನ ಬಂದಾಗ, ಆ ಕೆಲಸ ನಡೀತಿರುವಾಗ, ಹೆಂಡತಿ ಪ್ರೆಗ್ನೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ಕೂಡ ಆ ಯಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ. ಸೊ ಅಂಥ ಪ್ಯಾಷನೆಟ್ ಇರುವಂಥ ಡೈರೆಕ್ಟರು ಇಂಡಸ್ಟ್ರಿಗೆ ಬೇಕು. ಅವ್ರು ಉಳಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ, ಇದೇ ಥರದ್ದು ಪಾತ್ ಬ್ರೇಕಿಂಗ್ ಸಿನಿಮಾಗಳು ಬರುತ್ತೆ. ಸೊ ಅಂಥ ನಿರ್ದೇಶಕರ ಅಗತ್ಯ ನಮಗಿದೆ. ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು, ನೋಡಬೇಕು ನೀವೆಲ್ಲರೂ. ಆ್ಯಂಡ್ ಮೂರನೇದು, ಇಡೀ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ, ಯಾವ ಸಿನಿಮಾಗಳು ಆಗ್ತಾ ಇಲ್ಲ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಸಿನಿಮಾ ಮಾಡಬೇಕೋ ಬೇಡವೋ ಅನ್ನುವ ಸಂದರ್ಭದಲ್ಲಿ ಇಂತಹ ಒಂದು ಪ್ರಾಜೆಕ್ಟ್ಗೆ ಬಂಡವಾಳವನ್ನು ಹೂಡಿದಂಥ ನಿರ್ಮಾಪಕರು, ಅವರಿಗೋಸ್ಕರ. ಯಾಕಂದರೆ ರಂಗಿತರಂಗ, ಅವನೇ ಶ್ರೀಮನ್ನಾರಾಯಣ, ಪ್ರತಿ ಸಿನಿಮಾಗಳು ಬೇರೆ ಬೇರೆ. ಆ್ಯಂಡ್ ಯಾರು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇಲ್ದಿರೋ ಟೈಮಲ್ಲಿ ಮುಂದೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು. ಈ ಸಿನಿಮಾ ಗೆದ್ರೆ ನಂತರ ಸಾಕಷ್ಟು ಯುವ ಕಲಾವಿದರಿಗೆ, ಇನ್ನೊಂದಿಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ. ಅವ್ರು ಸಿನಿಮಾ ಮಾಡ್ತಾ ಹೋಗ್ತಾರೆ. ಮೋಸ್ಟ್ಲಿ ನಮ್ಮೆಲ್ರಿಗೂ ಕೆಲಸ ಸಿಗುತ್ತೆ, ನಾವೆಲ್ಲರೂ ಮತ್ತೆ ಮತ್ತೆ ಸಿಗ್ಬೋದು. ಸೊ ಇಂಥ ನಿರ್ಮಾಪಕರು ಉಳಿಬೇಕು ಅಂದರೆ ಈ ಸಿನಿಮಾ ನೀವೆಲ್ಲರೂ ನೋಡಲೇಬೇಕು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾನು ಮಾತು ಕೊಟ್ಟ ಹಾಗೆ ಪ್ರತಿ ಸತಿ ನಿಮ್ಮ ಮುಂದೆ ಬಂದಾಗ, ಮೀಡಿಯಾದವ್ರ ಮುಂದೆ ಬಂದಾಗ ನಾನು ಹೇಳ್ತಾ ಇರ್ತೀನಿ, ಬೇರೆ ಬೇರೆ ಸಿನಿಮಾ ಜೊತೆಗೆ, ಬೇರೆ ಬೇರೆ ಪಾತ್ರಗಳ ಜೊತೆಗೆ ನಿಮಗೆ ಬರ್ತೀನಿ ಅಂತ. ಸೊ ನಾನು ಮಾತು ಕೊಟ್ಟ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ನನ್ನ ಹಿಂದಿನ ಸಿನಿಮಾ 1.5 ವರ್ಷ ಹಿಂದೆ ಬ್ಲಿಂಕ್ ರಿಲೀಸ್ ಆಗಿತ್ತು. ಬ್ಲಿಂಕ್ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಿತ್ತು. ಆ್ಯಂಡ್ ಇದು ತೀರಾ ಆಪೋಸಿಟ್, ಒಂದು ಹ್ಯೂಮರ್ ಸಿನಿಮಾ, ಔಟ್ ಆ್ಯಂಡ್ ಔಟ್ ಹ್ಯೂಮರ್ ಸಿನಿಮಾ. ನಾನು ಹಿಂದೆಂದೂ ಮಾಡದಿರುವಂಥ ಪಾತ್ರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ದಿಯಾ ಸಿನಿಮಾ ನೋಡಿದ್ದೀರಾ, KTM ನೋಡಿದ್ದೀರಾ, ಒಂದಿಷ್ಟು ಜನ ಬ್ಲಿಂಕ್ ನೋಡಿದ್ದೀರಾ. ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ಅಂದರೆ ದಿಯಾ ರಿಲೀಸ್ ಆದಾಗ, ಓ ಒಳ್ಳೆ ಸಿನಿಮಾ, ಕೋವಿಡ್ ಬಂದ್ಬಿಡ್ತು, OTTಲಿ ನೋಡಿದ್ವಿ, ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಅಂತಂದರು. ಓಕೆ. KTM ಬಂದಾಗ, ಓ ಒಳ್ಳೆ ಸಿನಿಮಾ, ಚೆನ್ನಾಗಿದೆ, ನೋಡಿ ಭಾಳ ಇಷ್ಟ ಆಯ್ತು ನಮಗೆ, ಆದರೆ ತುಂಬ ಥಿಯೇಟ್ರ್ಗಳಲ್ಲಿ ಇರಲಿಲ್ಲ ಅಂತಂದರು. ಆ್ಯಂಡ್ ಬ್ಲಿಂಕ್ ಸಿನಿಮಾ ಬಂದಾಗ ಎಗೇನ್ ಪ್ರಮೋಷನ್ ಕಮ್ಮಿ ಆಯಿತು, ಅದ್ಭುತವಾದ ಸಿನಿಮಾ, OTTಲಿ ಅಮೆಝಾನ್ ಪ್ರೈಮಲ್ಲಿ ಟ್ರೆಂಡಿಂಗಲ್ಲಿತ್ತು, ಸುಮಾರು ತಿಂಗಳ ಕಾಲ ಟ್ರೆಂಡಿಂಗಲ್ಲಿತ್ತು ಆ ಸಿನಿಮಾ. ಸೊ ನೀವು ಪ್ರತಿ ಸಿನಿಮಾನು OTTಲೇ ನೋಡ್ತಾ ಇದ್ದರೆ ಪ್ರಾಬಬ್ಲಿ ಮುಂದೆ ನಾನು ಇಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ. ಯಾಕಂದರೆ ಈ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದಾಗ, ನಮ್ಮ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ. ನಿರ್ಮಾಪಕರಿಗೆ ದುಡ್ಡು ಬರಬೇಕು, ಆಗಲೇ ನಮ್ಮ ಹೊಸ ಐಡಿಯಾ, ಬೇರೆ ಥರದ ಸಿನಿಮಾ. ಅಂದರೆ ಬೇರೆ ಥರದ ಸಿನಿಮಾ ಬೇಕು ಅಂತ ಎಲ್ಲರೂ ನಿರೀಕ್ಷಿಸ್ತೀವಿ. ಆದರೆ ಬೇರೆ ಥರದ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬರಲಿಲ್ಲ ಅಂತಂದರೆ ಆ ಬೇರೆ ಥರದ ಸಿನಿಮಾ ಆಗಲ್ಲ. ಯಾಕಂದರೆ ಬೇರೆ ಥರ ಸಿನಿಮಾ ಮಾಡಬೇಕು ಅಂದ್ಕೊಂಡ್ರೆ ನಮ್ಮೆಲ್ಲರ ಮನಸ್ಥಿತಿ ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಹಿಡ್ಕೊಂಡು ಹೋಗ್ಬೇಕೇನೋ, ಸಕ್ಸಸ್ ಯಾವುದಾಗುತ್ತೋ ಅದೇ ಸಿನಿಮಾ ಮಾಡಬೇಕೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಹಾಗೆ ಅನ್ಸೋದಕ್ಕೆ ನೀವು ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು. ಆ್ಯಂಡ್ ಈ ಸಂದರ್ಭದಲ್ಲಿ ಒಂದು ತುಂಬ ಇತ್ತೀಚೆಗೆ ನಡೆದಂಥ ಘಟನೆ, ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ, ಗರ್ಲ್ ಫ್ರೆಂಡ್ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ ಹೈದರಾಬಾದಲ್ಲಿ. ಸೂಪರಾಗಿ ಆಗಿದೆ ಸಿನಿಮಾ, ಎಲ್ಲ ಕಡೆ ಹೌಸ್ಫುಲ್ ಶೋಸ್ ಹೋಗ್ತಾ ಇದೆ. ಭಾಳ ಖುಷಿ ಆಯಿತು. ಒಬ್ಬ ಕಲಾವಿದನಾಗಿ ಬೇಕಾಗಿರುವಂಥ ಮನ್ನಣೆ ಏನು ಅಲ್ಲಿ ಸಿಗ್ತಾ ಇದೆ. ಒಂದು ಥಿಯೇಟ್ರ್ ವಿಸಿಟ್ಗೆ ಹೋಗಿದ್ದೆ, ಸಿಂಗಲ್ ಸ್ಕ್ರೀನು,
ಒಂದು 1000ದಿಂದ 1100 ಜನ ಇದ್ದರು. ಥಿಯೇಟ್ರ್ ಒಳಗೆ ಹೋಗ್ತಿದ್ದಾಗೆ ಎಲ್ಲರೂ ನನ್ನ ಹೆಸರು ಕಿರ್ಚೋದಕ್ಕೆ ಶುರು ಮಾಡಿದ್ರು. ಬಹಳ ಖುಷಿ ಆಯಿತು. ಅಂದರೆ 10-11 ವರ್ಷಗಳು ಈ ಒಂದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದಿದ್ದು. ಸೊ ಬಹಳ ಖುಷಿ ಆಯಿತು. ಆದರೆ ಎಲ್ಲೋ ಒಂದು ಕಡೆ ವಾಪಸ್ ಬರುವಾಗ ಮತ್ತೆ ಯೋಚನೆ ಶುರು ಆಯಿತು. ಈ ಕೂಗು, ಈ ಪ್ರೀತಿ ಕನ್ನಡ ಸಿನಿಮಾಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಯಾಕಂದರೆ ಎಲ್ಲೋ ಹೋಗಿ ಏನೋ ಮಾಡಿ ಅಲ್ಲಿ ಎಷ್ಟೇ ಪ್ರೀತಿ ಸಿಕ್ಕಿದ್ರೂ ಖುಷಿ ಆಗುತ್ತೆ. ಬಟ್ ನಮ್ಮ ಮನೇಲಿ ಸಿಗೋ ಪ್ರೀತಿ ಇದೆಯಲ್ಲ, ಅದು ತುಂಬ ಸ್ಪೆಷಲ್ ಆ ಪ್ರೀತಿ. ಸೊ ಆ ಪ್ರೀತಿಗೋಸ್ಕರ ಕಷ್ಟಪಡ್ತಾನೆ ಇದ್ದೀನಿ. ಒಂದು ಸಿನಿಮಾ ಶುರುವಾದಾಗಿಂದ ಹಿಡಿದು ಥಿಯೇಟ್ರಿಗೆ ಬರೋವರೆಗೂ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಇದ್ದೀನಿ. ನಾನು ತುಂಬ ಜನ ನಾನು ಕೆಲಸ ಮಾಡಿರೋರು ಗೊತ್ತು. ನಾನು ಒಂದು ಸಿನಿಮಾಗೆ ಪ್ರಮೋಷನ್ಗೆ ಹೇಗೆ ಓಡಾಡ್ತೀನಿ, ಅಥವಾ ಒಂದು ಸಿನಿಮಾ ಆ್ಯಕ್ಟ್ ಮಾಡುವಾಗ ಅದ್ರಿಗೆ ಹೇಗೆ ತೊಡಗಿಸ್ಕೋತೀನಿ ನನ್ನನ್ನು ನಾನು ಅಂತ. ಸೊ ಒಂದೇ ಧ್ಯೇಯ, ಸಿನಿಮಾ ಜನರಿಗೆ ಮುಟ್ಟಬೇಕು, ಸಿನಿಮಾ ಜನರು ಅಕ್ಸೆಪ್ಟ್ ಮಾಡಬೇಕು ಆ ಸಿನಿಮಾಗಳನ್ನ. ಆ್ಯಂಡ್ ಆ ಸಿನಿಮಾಗೆ ಒಂದು ಒಳ್ಳೆ ಮನ್ನಣೆ ಸಿಕ್ಕಿ ಅದ್ರಲ್ಲಿ ಕೆಲಸ ಮಾಡಿದಂಥ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ಒಂದೇ ಉದ್ದೇಶ. ಸೊ ಆ ಉದ್ದೇಶದಲ್ಲಿ ಈ ಸಿನಿಮಾವನ್ನು ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದು ಏನಂತಂದರೆ, ದಯವಿಟ್ಟು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಮುಖ್ಯ. ಒಂದಿಷ್ಟು ಸಿನಿಮಾಗಳ ಬಗ್ಗೆ ಬರೀರಿ, ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಕೊಡಿ, ಸ್ವಲ್ಪ ಹೆಚ್ಚಿಗೆ ಬರೀರಿ ಸಿನಿಮಾ ಬಗ್ಗೆ. ಆ್ಯಂಡ್ ಎಲ್ಲ ಯಾರು ಹೇಳಿದ್ರಿ, ದಿಯಾ ಬಂದಾಗ, ಬ್ಲಿಂಕ್ ಬಂದಾಗ, ಅಥವಾ KTM ಬಂದಾಗ, ಅಯ್ಯೋ ಥಿಯೇಟ್ರಲ್ಲಿ ನೋಡಲಿಲ್ಲ, OTTಲಿ ನೋಡಿದ್ವಿ, ಗೂಗಲ್ ಪೇ ಸ್ಕ್ಯಾನರ್ ಕಳಿಸಿ ನಿಮಗೆ ಟಿಕೆಟ್ ಕಾಸು ಹಾಕ್ತೀವಿ ಅಂತೆಲ್ಲ ಯಾರ್ಯಾರು ಹೇಳಿದ್ರಿ. ನಾನು ಅವಾಗ ಒಂದು ಮಾತು ಹೇಳಿದ್ದೆ, ಬೇಡ, ಮುಂದಿನ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿ ಅಂತ. ಈಗ ಆ ಸಮಯ ಬಂದಿದೆ. ಸೊ ನಿಮಗೆ ನನ್ನ ಕೆಲಸಗಳನ್ನು ನೋಡಿ ನಿಮಗೇನಾದರೂ ಇವನ್ನ ಥಿಯೇಟ್ರಿಗೆ ಬಂದು ನೋಡ್ಬೋದು, ಇವನಿಗೊಂದು ಕ್ಯಾಲಿಬರ್ ಇದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಮೊದಲ 3 ದಿನಗಳಲ್ಲೇ ಬಂದು ಸಿನಿಮಾನ ನೋಡಿ. ನಾನು ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ಅಂತ ನಾನು ಮಾತು ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ, ಇಷ್ಟೊಂದು ಸಮಯ ಕೊಟ್ಟು ನಮ್ಮ ಜೊತೆ ಕಳೆದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಟೀಮ್ ಎಲ್ಲರೂ ಇದ್ದೀವಿ. ಪ್ರಕಾಶ್ ಸರ್, ಡೈರೆಕ್ಟರ್ ಅಭಿ ಸರ್, ಆ್ಯಂಡ್ ನಮ್ಮ ಅಭಿಷೇಕ್ ಕಾಸರಗೋಡು ಅವರು, ಕ್ಯಾಮ್ರಾ ಅಭಿಷೇಕ್ ಹೋಲ್ಸ್ಕೋರ್ ಅಂತ ಕರಿತೀವಿ. ಇಬ್ಬರು ಒಂದೇ ಥರ ಒಂದು ಕಡೆ ಸೇರ್ಕೊಂಡ್ಬಿಡೋರು ಶೂಟಿಂಗಲ್ಲಿ. ಸೊ ಹೇಳಿದಾಗೆ ಟೀಮ್ ಬಗ್ಗೆ ಎಲ್ಲ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ. ಸಕ್ಸಸ್ ಮೀಟ್ವರೆಗೂ ನನ್ನ ಕರ್ಕೊಂಡು ಹೋಗ್ತೀರಾ, ನಮ್ಮ ಸಿನಿಮಾನ ಕರ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಇಟ್ಕೊಂಡು ಇವತ್ತು ಯಾರಿಗೂ ಥ್ಯಾಂಕ್ಸ್ ಹೇಳದೆ ಹೋಗ್ತಾ ಇದ್ದೀನಿ. ಸೊ ಸಕ್ಸಸ್ ಮೀಟಲ್ಲಿ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ. ಬಟ್ ವೇಲು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಿಜವಾಗ್ಲೂ ಬೃಂದ ಹೇಳಿದಾಗೆ ನೀವು ನಮ್ಮ ಜೊತೆಲಿ ನಿಂತಿರೋದು ನಮಗೆ ಆನೆ ಬಲ. ಅಂದರೆ ಒಳ್ಳೆ ಮಾತು ಎಲ್ಲರೂ ಹೇಳ್ತಾರೆ, ಸಿಕ್ಕಿದಾಗ ಚೆನ್ನಾಗಿದೆ ಸಿನಿಮಾ, ಸೂಪರ್ ಆಗಿದೆ, ಅದ್ಭುತವಾಗುತ್ತೆ ಅಂತ. ಬಟ್ ದುಡ್ಡಿನ ವಿಷಯ ಬಂದಾಗ ಸೈಲೆಂಟ್ ಆಗಿಬಿಡ್ತಾರೆ ಎಲ್ಲರೂ. ಬಟ್ ಫಸ್ಟ್ ಚೆಕ್ ಕೊಟ್ಟವ್ರು ನೀವೇನೆ. ಸೊ ಹಾಗಾಗಿ ನಿಮ್ಮಿಂದ ಶುರುವಾಗ್ತಾ ಇದೆ ಅಕೌಂಟ್ ದೊಡ್ಡದಾಗಿ ಬೆಳೀಲಿ ಸರ್. ನಿಮಗೂ ಅಷ್ಟೇ, ಈ ಸಿನಿಮಾ ಮುಖಾಂತರ ನನ್ನೊಬ್ಬನ ಕಾಲ್ ಶೀಟೇ ಅಲ್ಲ, ಸುಮಾರು ಜನ ಕಲಾವಿದರಿದ್ರೆ ಎಲ್ಲರೂ ನಿಮ್ಗೆ ಕಾಲ್ ಶೀಟ್ ಕೊಡೋ ಹಾಗಾಗಲಿ, ಎಲ್ಲರ ಜೊತೆನೂ ನೀವು ಸಿನಿಮಾ ಮಾಡುವಂಥ ಶಕ್ತಿ ನಿಮಗೆ ಸಿಗಲಿ ಸರ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಜೊತೆ 6 ಸಿನಿಮಾ ರಿಲೀಸ್ ಆಗ್ತಾ ಇದೆ. 6 ಸಿನಿಮಾನು ನೋಡಿ, ಬಟ್ ನಮ್ಮ ಸಿನಿಮಾ ಜಾಸ್ತಿ ನೋಡಿ ಅಂತ ಸ್ವಲ್ಪ ಸ್ವಾರ್ಥಿ ಆಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. Thank